ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಅವಧೂತ ಗುರು ಭಗವಾನ್ ದತ್ತಾತ್ರೇಯ ಯದುರಾಜನಿಗೆ ತನ್ನ ಗುರುಗಳ ಪರಿಚಯವನ್ನು ಮಾಡಿಕೊಡ್ತಾ ಜೊತೆನಲ್ಲಿ ತಾನು ಅಂತಹ ಗುರುವಿನಿಂದ ಏನೆಲ್ಲವನ್ನ ಹೇಗೆ ಕಲಿತಾ ಹೋದೆ ಎನ್ನುವಂತಹದ್ದನ್ನು ವಿವರಿಸ್ತಾ ಬಂದಿದ್ದಾನೆ. ಒಬ್ಬ ಯೋಗಿಯಾದವನು, ಒಬ್ಬ ಸಂತ, ಸಾಧಕ ಅಂತ ನಾವು ಹೇಳ್ತೀವಿ, ಅಂತಹವನು ಚಂದ್ರನಿಂದ ಕಲಿಯಬೇಕಾಗಿರುವಂತಹ ಬಹಳ ಮುಖ್ಯವಾದ ಅಂಶ ಏನು ಅಂತಂದ್ರೆ, ಪ್ರತಿಫಲದ ನಿರೀಕ್ಷೆ ಇಲ್ಲದಂತೆ ದುಡಿತಾ ಇರಬೇಕು. ದಟ್ ಮೀನ್ಸ್ ಸರ್ವೀಸ್ ಅಂತ ಏನು ಹೇಳ್ತೀವಿ, ಸೇವೆಯನ್ನು ಒದಗಿಸುವುದು ಅಂತ ಹೇಳ್ತೀವಲ್ಲ, ಆ ಸೇವೆಯನ್ನು ಮತ್ತೊಬ್ಬನಿಗೆ ಕೊಡುವಂತಹ ಸಂದರ್ಭದಲ್ಲಿ ಅದು ಭಗವಂತನ ಸೇವೆ, ಈ ಅರ್ಥದಲ್ಲಿ ಸೇವೆಯನ್ನು ಮಾಡ್ತಾ ಪ್ರತಿಫಲದ ಅಪೇಕ್ಷೆಯನ್ನು ಮೀರಿ ಬೆಳೆಯುವಂತಹದ್ದು. ಮತ್ತು ಈ ಸಂದರ್ಭದಲ್ಲಿ ಕುಗ್ಗುವಿಕೆಗಾಗಲಿ ಹಿಗ್ಗುವಿಕೆಗಾಗಲಿ ಮನಸ್ಸು ಕೊಡಬಾರದು, ಆ ಕಡೆ ಗಮನ ಹೋಗಬಾರದು. ಮಾಡುವಂತಹ ಕರ್ಮ, ಕರ್ತವ್ಯ, ಅದು ಧರ್ಮ ಅನ್ನುವ ರೀತಿಯಲ್ಲಿ ಅದನ್ನು ಪರಿಗಣಿಸಿ ಮಾಡ್ತಾ ಇರುವಂತಹದ್ದು ಭಗವಂತನ ಸೇವೆ. ಆದ್ದರಿಂದ ಇದೊಂದು ಧರ್ಮ ಮತ್ತು ಇದು ನನ್ನ ಕರ್ತವ್ಯ. ಈ ರೀತಿಯಲ್ಲಿ ಒಬ್ಬ ಸಾಧಕ ತನ್ನ ಸಾಧನೆಯಲ್ಲಿ ಮುಂದುವರಿಬೇಕಾಗತ್ತೆ. ಈ ಅಂಶವನ್ನ ಯಾವುದೇ ಒಬ್ಬ ಯೋಗಿಯಾಗಲಿ, ಒಬ್ಬ ಸಾಧಕನಾಗಲಿ, ಅವನು ಚಂದ್ರನಿಂದ ಕಲಿಬೇಕಾಗತ್ತೆ. ಚಂದ್ರನಿಂದ ಇಂತಹ ಒಂದು ಅಂಶವನ್ನ, ಇಂತಹ ಒಂದು ಗುಣವನ್ನ ಅವನು ಕಲಿಬಹುದು ಅಂತ ಹೇಳಿ ಮತ್ತೆ ಭಗವಾನ್ ದತ್ತಾತ್ರೇಯ ಮತ್ತೆ ಮುಂದುವರಿಸ್ತಾನೆ. ಗುಣೈರ್ಗುಣಾನುಪಾದತ್ತೆ ಯಥಾಕಾಲಂ ವಿಮುಂಚತಿ ನ ತೇಷು ಯುಜ್ಯತೆ ಯೋಗಿ ಗೋಬಿರ್ಗಾ ಇವ ಗೋಪತಿ ಬುದ್ಧ್ಯತೆ ಸ್ವೇನ ಭೇದೇನ ವ್ಯಕ್ತಿಸ್ಥ ಇವ ತದ್ಗತಃ ಲಕ್ಷ್ಯತೆ ಸ್ಥೂಲಮತಿ ಬಿರಾತ್ಮ ಚಾವಸ್ತಿ ತೋರ್ಕವತ್. ಇಲ್ಲಿಯವರೆಗೆ ಚಂದ್ರನನ್ನ ಅಬ್ಸರ್ವ್ ಮಾಡಿ ಚಂದ್ರನಿಂದ ಏನು ಕಲಿತೆ ಅನ್ನುವಂತಹದನ್ನ ವಿವರಿಸಿ, ಈಗ ಚಂದ್ರ ನಂತರ ನನ್ನ ಮುಂದಿನ ಗುರು, ದಟ್ ಈಸ್ ಅರ್ಕ ಅಂತಂದ್ರೆ ಸೂರ್ಯ ಭಗವಂತನಿಂದ
ಏನೆಲ್ಲವನ್ನ ಕಲಿತೆ, ಹೇಗೆ ನಾನು ಸೂರ್ಯನನ್ನು ಅಬ್ಸರ್ವ್ ಮಾಡಿದೆ, ಸೂರ್ಯನಿಂದ ಕಲಿಯುವಂತಹದ್ದೇನು ಅನ್ನೋದನ್ನು ಇಲ್ಲಿ ಭಗವಾನ್ ದತ್ತಾತ್ರೇಯ ಯದುರಾಜನಿಗೆ ಹೇಳ್ತಾ ಇದ್ದಾನೆ. ಸೂರ್ಯ ಅಂತ ಹೇಳಿದಾಗ ನಮ್ಮ ವೇದಾಂತ, ನಮ್ಮ ಶಾಸ್ತ್ರ ಹಾಗೂ ಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ಸೂರ್ಯ ಅಂದ ಕೂಡಲೇ ಹಿ ಈಸ್ ಕನ್ಸಿಡರ್ಡ್ ಆಸ್ ದ ಬೆಸ್ಟ್ ಕರ್ಮಯೋಗಿ. ಸೂರ್ಯನಿಗೆ ಯಾರೂ ಕೂಡ ಏನು ಹೇಳಬೇಕಾಗಿಲ್ಲ, ಅವನು ತಾನಾಗಿಯೇ ಇಡೀ ವಿಶ್ವಕ್ಕೆ ಈಗ ಬೆಳಗಾಯಿತು ಅಂತ ಹೇಳಿ ಒಂದು ಎಚ್ಚರಿಸ್ತಾನೆ, ಆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ನೀನು ಹೀಗೆ ಎಲ್ಲರನ್ನ ಎಚ್ಚರಿಸು ಅಂತ ಯಾರು ಸೂರ್ಯನಿಗೆ ಹೇಳಬೇಕಾಗಿಲ್ಲ. ಮತ್ತು ಸೂರ್ಯ ನಾನು ಇಡೀ ವಿಶ್ವವನ್ನ ಬೆಳಗಾಯಿತು ಅಂತ ಹೇಳಿ ಎಚ್ಚರಿಸ್ತಾ ಇದ್ದೀನಿ, ಅಥವಾ ಇಡೀ ವಿಶ್ವಕ್ಕೆ ನಾನು ಬೆಳಕು ಚೆಲ್ತಾ ಇದ್ದೀನಿ ಅನ್ನುವಂತಹ ಭಾವ ಸ್ವತಃ ಅವನಲ್ಲೂ ಕೂಡ ಇಲ್ಲ. ಇಡೀ ವಿಶ್ವವನ್ನ ಬೆಳಗುವಂತೆ ಮಾಡುವಂತಹದ್ದು ಮತ್ತು ಜೀವ ಚೈತನ್ಯವನ್ನ ಪೋಷಿಸುವಂತಹದ್ದು, ಇದು ತನ್ನ ಧರ್ಮ ಮತ್ತು ಕರ್ತವ್ಯ ಅಂತ ಸೂರ್ಯ ಭಗವಾನ್ ತಿಳಿದಿದ್ದಾನೆ. ಮತ್ತು ಅವನು ಹೇಗೆ ಸೇವೆಯನ್ನು ಒದಗಿಸ್ತಾನೆ? ಕಂಟಿನ್ಯೂಯಸ್ಲಿ, ನಿರಂತರವಾಗಿ ಅವನು ಈ ಸೇವೆಯನ್ನು ಒದಗಿಸ್ತಾ ಬಂದಿದ್ದಾನೆ. ಎಂದೂ ಎಲ್ಲೂ ತಪ್ಪದಂತೆ ಅಂತಂದರೆ ಇಲ್ಲಿವರೆಗೆ ಒಂದೇ ಒಂದು ದಿನ ಕೂಡ ಹಗಲು ರಾತ್ರಿಗಳನ್ನು ಅವನು ತಪ್ಪದಂತೆ ಮಾಡ್ತಾ ಬಂದಿದ್ದಾನೆ. ಸೂರ್ಯನಿಂದ ನಿರಂತರವಾಗಿ ಬೆಳಕು ಮತ್ತು ಶಾಖವನ್ನು ನಾವು ಪಡಿತಾ ಬಂದಿದ್ದೀವಿ. ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ನಮಗೆ ಸಿಗ್ತಾ ಇರೋದಕ್ಕೆ ಮುಖ್ಯ ಕಾರಣವೇ ಸೂರ್ಯ ಭಗವಾನ್. ಸೂರ್ಯನಿಂದ ನಮಗೆ ಬೆಳಕು ಸಿಗ್ತಾ ಇದೆ, ಶಾಖ ಸಿಗ್ತಾ ಇದೆ ಅಂತ ಹೇಳಿ ನಾವು ಅನುಭವಿಸಿರುವಂತಹ ಈ ಸತ್ಯವನ್ನು ನಾವು ಹೇಳ್ಕೋತೀವಿ. ಬಟ್ ಸೂರ್ಯನ ದೃಷ್ಟಿಯಿಂದ ಹಿ ಈಸ್ ಅಕರ್ತ. ದಟ್ ಮೀನ್ಸ್ ಸೂರ್ಯ ಎಂದೂ ಕೂಡ ನಾನು ಬೆಳಕು ಕೊಡ್ತಾ ಇದ್ದೀನಿ, ನಾನು ಶಾಖವನ್ನು ಕೊಡ್ತಾ ಇದ್ದೀನಿ, ನಾನು ಇಂತಹ ಧರ್ಮವನ್ನು ಪಾಲಿಸ್ತಾ ಇದ್ದೀನಿ, ಇಂತಹ ಕರ್ಮವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಎಂದೂ ಕೂಡ ಅವನು ಹೇಳ್ಕೊಂಡಿಲ್ಲ. ಸೂರ್ಯ ಅಂತಂದರೆ ಅವನ ಪಾಡಿಗೆ ಅವನು ಧರ್ಮವನ್ನು ಅಲ್ಲಿ ಧರ್ಮಕ್ಕೆ ಚ್ಯುತಿ ಬಾರದಂತೆ ಸೇವೆಯನ್ನು ಮಾಡ್ತಾ ಬಂದಿದ್ದಾನೆ. ಅದರಿಂದ ಸೂರ್ಯ ಅಂತಂದರೆ ಹಿ ಈಸ್ ಅಕರ್ತ. ನಾನು ಇಂತಹದ್ದನ್ನು ಮಾಡ್ತಾ ಇದ್ದೀನಿ ಅಂತ ಅವನು ಎಂದೂ ಕೂಡ ಹೇಳ್ಕೊಂಡಿಲ್ಲ. ಅದಕ್ಕೆ ಸೂರ್ಯ ಅಂತಂದರೆ ಏನು ಹೇಳ್ತಾರೆ ಅಂತಂದರೆ, ಸೂರ್ಯ ಮೀನ್ಸ್ ಬೆಳಕು ಮತ್ತು ಶಾಖ. ಸೂರ್ಯ ಅನ್ನೋದಕ್ಕೆ ಮತ್ತೊಂದು ಅರ್ಥವೇ ಬೆಳಕು ಮತ್ತು ಶಾಖ. ಎಲ್ಲಿಯವರೆಗೆ ಅವನು ಬೆಳಕು ಹರಿಯುತ್ತೆ, ಎಲ್ಲಿಯವರೆಗೆ ಅವನ ಶಾಖ ಅನ್ನುವಂತಹದ್ದು ತಲುಪತ್ತೆ ಮತ್ತು ಅವುಗಳಿಗೆ ಕಾರಣವಾಗಿರುವಂತಹ ಕಿರಣಗಳನ್ನು ಅಂತಂದರೆ ಬೆಳಕು ಒದಗಿಸುವುದಕ್ಕೆ ಮತ್ತು ಶಾಖ ಅನ್ನುವಂತಹದ್ದು ಹೋಗಿ ತಲುಪುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಸೂರ್ಯನ ಕಿರಣಗಳು. ಆದರೆ ಈ ಬೆಳಕು ಮತ್ತು ಶಾಖಕ್ಕೆ ಮುಖ್ಯವಾದ ಕಾರಣವಾಗಿರುವಂತಹ ಕಿರಣಗಳನ್ನು he thinks it is his own expansion. ಕಿರಣ ಅಂತಂದರೆ ಇಟ್ ಈಸ್ ನಾಟ್ ಸಪರೇಟ್ ಫ್ರಮ್ ಮೀ. ದಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೂರ್ಯ ಭಗವಾನ್. ಸೊ ಸೂರ್ಯನ ಕಿರಣಗಳು ಅಂತ ನಾವು ಹೇಳಿದ್ರು ಕೂಡ ಅದು ಸೂರ್ಯ ಅಲ್ಲ, ಬೇರೆ ಅಲ್ಲ, ಮತ್ತು ಕಿರಣಗಳು ಬೇರೆ ಅಲ್ಲ. ನಾವು ಮಾತನಾಡಬೇಕಾದ್ರೆ ಹೇಳ್ತೀವಿ ಇದು ಸೂರ್ಯನ ಕಿರಣ ಅಂತ. ಬಟ್ ಸೂರ್ಯ ಎಂದೂ ಕೂಡ ಇದು ನನ್ನ ಕಿರಣ ಅಂತ ಹೇಳೋದೇ ಇಲ್ಲ. ಇಟ್ ಈಸ್ ಮೀ, ಇಟ್ ಈಸ್ ಮೈ ಎಕ್ಸ್ಪ್ಯಾನ್ಷನ್. ಕಿರಣ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಸಪರೇಟ್ ಫ್ರಮ್ ಮೀ, ಇಟ್ ಈಸ್ ಮೈ ಓನ್ ಎಕ್ಸ್ಪ್ಯಾನ್ಷನ್. ಅದು ನನಗಿಂತ ಬೇರೆ ಅಲ್ವೇ ಅಲ್ಲ. ಈ ಅರ್ಥದಲ್ಲಿ ಅವನು ನಾನು ಬೆಳಕು ಮತ್ತು ಶಾಖವನ್ನು ಕೊಡ್ತಿದ್ದೀನಿ ಅಂತ ಹೇಳಿ ಎಂದೂ ಕೂಡ ಬೀಗ್ತಾ ಇಲ್ಲ. ಅವನು ಶಾಖ ಮತ್ತು ಬೆಳಕು, ದ ಲೈಟ್ ಅಂಡ್ ಹೀಟ್ ಅಂತ ಹೇಳ್ತೀವಿ. ಹಿ ಸೇಸ್ ದ ಲೈಟ್ ಅಂಡ್ ಹೀಟ್ ಈಸ್ ನಥಿಂಗ್ ಬಟ್ ಮೈ ಓನ್ ಎಕ್ಸ್ಪ್ಯಾನ್ಷನ್. ಯಾವತ್ತೂ ಕೂಡ ಇದನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಹಿ ನೆವರ್ ಕ್ಲೈಮ್ಸ್ ಇಟ್.
ಆದರೆ ನಮ್ಮ ದೃಷ್ಟಿನಲ್ಲಿ ಇಟ್ ಈಸ್ ಲೈಟ್ and it is heat, that we are getting it from the sun Bhagavan, Surya Bhagavan. But Suryanige, it is his expansion, it is not separate from him. ಅದರಿಂದ ಅವನು ಎಂದೂ ಕೂಡ ನಾನು ಇದನ್ನು ಕೊಡ್ತಾ ಇದ್ದೀನಿ ಅನ್ನುವಂತಹ ಭಾವವನ್ನು ಪ್ರದರ್ಶಿಸದೆ ತನ್ನ ಕರ್ತವ್ಯವನ್ನು ಧರ್ಮ ಎಂಬಂತೆ ಅವನು ಪಾಲಿಸ್ತಾ ಇದ್ದಾನೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಸೂರ್ಯ ಭಗವಾನ್. ಒಂದು ವೇಳೆ ನಾವೇನಾದರೂ ಸೂರ್ಯನಿಗೆ ನಿತ್ಯವೂ ನೀನು ಬೆಳಕು ಮತ್ತು ಶಾಖವನ್ನು ಕೊಡ್ತಾ ಇದೀಯಾ, ಸೊ ಥ್ಯಾಂಕ್ ಯು ವೆರಿ ಮಚ್ ಅಂತ ಅವನಿಗೇನಾದ್ರು ನಾವು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ನಮ್ಮ ಮಾತನ್ನು ಅವನು ಗಣನೆಗೂ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ನಾನು ಹೇಳ್ತಾ ಇದ್ದೀನಿ ಅಥವಾ ನಾನು ಹೇಳೋದಿಲ್ಲ ಅನ್ನುವಂತಹ ವಿಚಾರವನ್ನು ಅವನು ತನ್ನ ವಿಮರ್ಶೆಗೆ ಅವನು ತಗೊಳ್ಳೋದಿಲ್ಲ. ನಾನು ಹೇಳಲಿ ಬಿಡಲಿ, ಸೂರ್ಯನ ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ಅವನಿಗಿಂತ ಅದು ಬೇರೆ ಅಲ್ವೇ ಅಲ್ಲ. ಅಲ್ಲಿ ಸೂರ್ಯ ಇದ್ದಾನೆ ಅಂತಂದರೆ ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ಅವನಿಂದ ಬರ್ತಾನೆ ಇರುತ್ತೆ. ಇಟ್ ಜಸ್ಟ್ ಫ್ಲೋಸ್ ಔಟ್ ಫ್ರಮ್ ದಿ ಸನ್. ಸೊ ಸೂರ್ಯನ ದೃಷ್ಟಿಯಿಂದ ನೋಡಿದ್ರೆ ಇನ್ ದಿ ಆಕ್ಟ್ ಆಫ್ ಗಿವಿಂಗ್ ಲೈಟ್ ಅಂಡ್ ಹೀಟ್ ಈಸ್ ವೆರಿ ನ್ಯಾಚುರಲ್ ಫಾರ್ ಹಿಮ್. ಅದು ಸ್ವಭಾವ. ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ನನ್ನ ಸ್ವಭಾವ. ಅದನ್ನು ನಾನು ಕೊಡ್ತಾ ಇದ್ದೀನಿ ಅನ್ನುವಂತಹ ಭಾವ ನನಗಿಲ್ವೇ ಇಲ್ಲ ಅಂತ ಹೇಳ್ತಾನೆ. ಅಂಡ್ ಹಿ ಸೇಸ್ ದಟ್ ಇಟ್ ಈಸ್ ಮೈ ಎಕ್ಸ್ಪ್ಯಾನ್ಷನ್. ಅದು ನನಗಿಂತ ಬೇರೆ ಅಲ್ವೇ ಅಲ್ಲ. ಆದ್ದರಿಂದ ನಾನು ಅದನ್ನು ಕೊಡ್ತಾ ಇದ್ದೀನಿ ಅಂತಂದರೆ ಆ ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ನನ್ನಲ್ಲಿ ಇದೆ, ಅದನ್ನು ಕೊಡ್ತಾ ಇದ್ದೀನಿ ಅಂತ. ಬಟ್ ಹಿ ಸೇಸ್ ನನ್ನಲ್ಲಿ ಇದೆ ಅಲ್ಲ, ಅದು ನಾನೇ. ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ಅದು ನಾನೇ ಆಗಿದ್ದೀನಿ. ಅದರಿಂದ ಸೂರ್ಯ ಅಲ್ಲಿ ಇದ್ದಾನೆ ಅಂತಂದರೆ ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ನಿರಂತರವಾಗಿ ಅವನಿಂದ ಹರಿತಾ ಇರುತ್ತೆ. ಸೊ ಮತ್ತು ಅನದರ್ ಕ್ವಾಲಿಟಿ ಆಫ್ ಸೂರ್ಯ ಅಂತಂದರೆ ಹಿಸ್ ಎಕ್ಸ್ಪ್ಯಾನ್ಷನ್ ಈಸ್ ವೆರಿ ಯೂನಿಫಾರ್ಮ್. ಸೂರ್ಯ ಈ ಬೆಳಕು ಮತ್ತು ಶಾಖ ಅನ್ನುವಂತಹದ್ದು ಇಲ್ಲಿ ಕೊಡ್ತೀನಿ ಅಲ್ಲಿ ಕೊಡೋದಿಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ಇಟ್ ಈಸ್ ಯೂನಿಫಾರ್ಮ್. ಎಲ್ಲಿಯವರೆಗೆ ನಾವು ಆ ಬೆಳಕನ್ನು ನೋಡ್ತೀವಿ, ಆ ಹೀಟನ್ನು ಅನುಭವಿಸ್ತೀವಿ, ಅಲ್ಲೆಲ್ಲ ಸೂರ್ಯನ ಆ ಒಂದು ಶಕ್ತಿ ಬರ್ತಾನೆ ಇರುತ್ತೆ. ಮತ್ತು ನಮ್ಮಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಎಸ್ಪೆಷಲಿ ವಿ ದ ಇಂಡಿಯನ್ಸ್, ನಾವು ಭಾರತೀಯರಾದ ನಾವು ಒಂದು ಸಂಪ್ರದಾಯ ಅನ್ನೋ ರೀತಿಯಲ್ಲಿ ನಾವು ಕೆಲವು ಆಚರಣೆಗಳನ್ನು ನಾವು ನಮ್ಮದಾಗಿಸ್ಕೊಂಡಿದ್ದೀವಿ. ದಟ್ ಈಸ್ ಒಂದು ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡುವಂತಹದ್ದು, ಗಾಯತ್ರಿ ಮಂತ್ರವನ್ನು ಹೇಳುವಂತಹದ್ದು, ಹಾಗೂ ಸಂಧ್ಯಾ ವಂದನೆ. ಈ ಒಂದು ಆಚರಣೆ ಸಾಮಾನ್ಯವಾಗಿ ಸಂಧ್ಯಾ ವಂದನೆ ಅಂತ ಹೇಳಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತೀವಿ. ನಂತರ ಈ ಒಂದು ಗಾಯತ್ರಿ ಮಂತ್ರವನ್ನು ಯಥಾಶಕ್ತಿ ನಾವು ಆ ಗಾಯತ್ರಿ ಮಂತ್ರವನ್ನು ನಾವು ಉಚ್ಚಾರ ಮಾಡ್ತೀವಿ. ಗಾಯತ್ರಿ ಮಂತ್ರ ಅಂತಂದರೆ ಸವಿತೃ ದೇವತೆಗಳನ್ನು ಕುರಿತು ಹೇಳಿರುವಂತಹದ್ದು, ಒನ್ ಆಫ್ ದಿ ಪವರ್ಫುಲ್ ಮಂತ್ರಾಸ್. ಸೊ ಎಸ್ಪೆಷಲಿ ನಾವು ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬ ಭಾರತೀಯ ಈ ರೀತಿ ಸೂರ್ಯನಿಗೆ ನಮಸ್ಕಾರ ಮಾಡಿ, ಅರ್ಘ್ಯವನ್ನು ಕೊಟ್ಟು, ಸಂಧ್ಯಾವಂದನೆ ಮಾಡಿ, ಹಾಗೂ ಗಾಯತ್ರಿ ಮಂತ್ರವನ್ನು ಪಠಣ ಮಾಡುವಂತಹದ್ದು ಸರ್ವೇ ಸಾಮಾನ್ಯ. ಆದರೆ ಸೂರ್ಯ ಅಂತ ಹೇಳಿದಾಗ ಇಡೀ ವಿಶ್ವಕ್ಕೆ ಅವನು ಬೆಳಕು ಮತ್ತು ಶಾಖವನ್ನು ಕೊಡ್ತಾ ಇದ್ದಾನೆ. ಆದರೆ ಇದೊಂದು ಧರ್ಮದ ಆಚರಣೆ ಅಂತ ಹೇಳಿ ಹೆಚ್ಚಿನ ಭಾಗ ನಮ್ಮ ಭಾರತೀಯರು, ಭಾರತ ದೇಶದಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಆದರೆ ವಿಶ್ವ ಅಂತ ಹೇಳಿದಾಗ ಅದು ಯಾವುದೇ ದೇಶವಾಗಿರಲಿ, ಅಲ್ಲಿಯ ಜನಗಳು
ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೋ ಇಲ್ವೋ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೋ ಇಲ್ವೋ, ಸಂಧ್ಯಾ ವಂದನೆ ಮಾಡ್ತಾರೋ ಇಲ್ವೋ, ದಟ್ ಈಸ್ ಇಮ್ಮೆಟೀರಿಯಲ್ ಫಾರ್ ಸೂರ್ಯ. ಸೂರ್ಯ ಅಂತ ಹೇಳಿದಾಗ ಇಲ್ಲಿ ಅರ್ಘ್ಯ ಪ್ರದಾನ ಆಗ್ತಾ ಇದೆ, ಸಂಧ್ಯಾ ವಂದನೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಹೆಚ್ಚು ಬೆಳಕು ಹೆಚ್ಚು ಶಾಖವನ್ನು ಕೊಡುವಂತಹದ್ದು, ಮತ್ತೊಂದು ಭಾಗದಲ್ಲಿ ಅಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ನಾನು ಬೆಳಕು ಕೊಡೋದಿಲ್ಲ ಅನ್ನುವಂತಹದ್ದು ಆ ರೀತಿಯಲ್ಲ. ಇಟ್ ಈಸ್ ಯೂನಿಫಾರ್ಮ್. ಗಿವಿಂಗ್ ದಟ್ ಲೈಟ್ ಆ್ಯಂಡ್ ಹೀಟ್ ಈಸ್ ವೆರಿ ಯೂನಿಫಾರ್ಮ್. ಎಲ್ಲ ಕಡೆ ಸೂರ್ಯ ಇದ್ದಾನೆ ಅಂತಂದರೆ, ಅವನ ಪ್ರೆಸೆನ್ಸ್ ಇಲ್ಲಿದೆ ಅಂತಂದರೆ, ದ ಲೈಟ್ ಆ್ಯಂಡ್ ಹೀಟ್ ಇಟ್ ಈಸ್ ವೆರಿ ನ್ಯಾಚುರಲ್, ಅದು ಅವನಿಂದ ನಮಗೆ ಸಿಗ್ತಾ ಇರುತ್ತೆ. ಸೊ ಸೂರ್ಯ ಹೀಗೆ ಹಿ ಪ್ರೊವೈಡ್ಸ್ ಲೈಟ್ ಆ್ಯಂಡ್ ಹೀಟ್. ಸೊ ದಿಸ್ ಈಸ್ ದಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ಸೂರ್ಯ ಭಗವಾನ್. ಅದಕ್ಕೆ ಅವನನ್ನು ಹಿ ಈಸ್ ದಿ ಗ್ರೇಟೆಸ್ಟ್ ಕರ್ಮಯೋಗಿ ಅಂತ ಹೇಳ್ತಾರೆ. ಮತ್ತು ಋತು ಬದಲಾದಂತೆ ಅಂತಂದರೆ ಬೇಸಿಗೆ ಕಾಲ ಅಂತ ನಾವೇನು ಹೇಳ್ತೀವಿ, ಸಮ್ಮರ್ ಅಂತ ಹೇಳ್ತೀವಿ. ಈ ಸಮ್ಮರಲ್ಲಿ ಏನಾಗುತ್ತೆ, ಸೂರ್ಯನ ಪ್ರಖರತೆ ಬಹಳ ತೀವ್ರವಾಗಿರುತ್ತೆ. ಈ ಒಂದು ಬೇಸಿಗೆಯಲ್ಲಿ ಸೂರ್ಯ ಏನು ಮಾಡ್ತಾನೆ ಅಂತಂದರೆ, ಹಿ ಡ್ರಾಸ್ ವಾಟರ್ ಫ್ರಮ್ ಆಲ್ ದಿ ಸೋರ್ಸಸ್. ಭೂಮಿಯ ಮೇಲೆ ಇರುವಂತಹ ನೀರು ಈ ಒಂದು ತೀವ್ರವಾದ ಸೂರ್ಯನ ತಾಪಕ್ಕೆ ಒಳಗಾಗಿ ಆವಿಯಾಗಿ ಅದು ಮೋಡವಾಗಿ ಬದಲಾಗುತ್ತೆ ಮುಂದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಹೀಟ್ ಆಫ್ ದಿ ಸನ್. ಬಿಸಿಲಿನ ತಾಪದ ಕಾರಣದಿಂದ ಅದು ಬಾವಿಯಾಗಿರಬಹುದು, ನದಿ, ಕಟ್ಟೆ ಅಂತ ನಾವೆಲ್ಲ ಏನು ಹೇಳ್ತೀವಿ, ಅಲ್ಲೆಲ್ಲ ಈ ನೀರು ಅನ್ನುವಂತಹದ್ದು ಒಣಗಿ ಆವಿಯಾಗಿ ಹೋಯಿತು ಅಂತ ಹೇಳ್ತೀವಿ. ಮತ್ತು ಸಮ್ಮರ್ ಅಂತ ಹೇಳಿದಾಗ ಈ ಬೇಸಿಗೆ ಕಾಲದಲ್ಲಿ ಎಲ್ಲೂ ಕೂಡ ನೀರಿಲ್ಲ. ಇಲ್ಲಿಯವರೆಗೆ ನೀರಿತ್ತು ಈ ಬಾವಿನಲ್ಲಿ, ಈ ನದಿನಲ್ಲಿ. ಈಗ ಈ ಸಮ್ಮರಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಆಗ್ತಾ ಎಲ್ಲ ನೀರೆಲ್ಲ ಒಣಗೋಯ್ತು ಅಂತ ಹೇಳ್ತೀವಿ. ಮತ್ತು ಈ ಬೇಸಿಗೆ ಅಂತ ಹೇಳಿದಾಗ ಈ ನೀರೆಲ್ಲ ಹೀಗೆ ಒಣಗತ್ತೆ ಅಂತಂದ್ರೆ, ಇಟ್ ಈಸ್ ನಾಟ್ ದಟ್ ಸೂರ್ಯ ಈಸ್ ಆಂಗ್ರಿ ವಿತ್ ಅಸ್. ಇದು ಅವನ ಧರ್ಮ. ಇಂತಹ ಧರ್ಮವನ್ನು ಯಾಕೆ ಅವನು ಪಾಲಿಸ್ತಾನೆ ಅಂತಂದರೆ, ಮತ್ತೆ ಮುಂದೆ ಒಂದು ಸರಿಯಾದ ಸಮಯದಲ್ಲಿ ಬಿಸಿಲಿನ ತಾಪದ ಕಾರಣದಿಂದ ಆವಿಯ ಮೂಲಕ ತೆಗೆದುಕೊಂಡು ಹೋದಂತಹ ನೀರನ್ನು ಈಗ ಮಳೆ ಅನ್ನುವ ರೀತಿನಲ್ಲಿ, ಪರ್ಜನ್ಯ ಅಂತ ಕೂಡ ಹೇಳ್ತೀವಿ, ಮಳೆ, ಮತ್ತೆ ಮಳೆಗಾಲದಲ್ಲಿ ಭೂಮಿಗೆ ಆ ಮಳೆ ಸುರಿಯುವಂತೆ ಮಾಡ್ತಾನೆ. ಮತ್ತೆ ಇದು ಅವನು ಯಾವಾಗಲೂ ಇಷ್ಟ ಬಂದಾಗ ಒಮ್ಮೊಮ್ಮೆ ಮಾಡುವಂತಹದ್ದಲ್ಲ. ಪ್ರಕೃತಿ ಧರ್ಮ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ನಿರಂತರವಾಗಿ ಇಂತಹ ಒಂದು ಧರ್ಮವನ್ನು ಅವನು ಆ ಒಂದು ಸೂಕ್ತ ಸಮಯದಲ್ಲಿ ಇವೆಲ್ಲವನ್ನ ಪಾಲಿಸ್ತಾ ನಮ್ಮೆಲ್ಲರನ್ನ ಅವನು ಪೋಷಿಸ್ತಾ ಬಂದಿದ್ದಾನೆ. ಇದು ನಿರಂತರವಾಗಿ ಅವನು ಮಾಡ್ತಾ ಇದ್ದಾನೆ ಅಂತಂದರೆ, ರೆಸ್ಟ್ಲೆಸ್ ಅಂತ ನಾವೇನು ಹೇಳ್ತೀವಿ. ಕೆಲ ಸಂದರ್ಭಗಳಲ್ಲಿ ಏನು ಮಾಡ್ತೀವಿ, ನಾವು ಅನೇಕ ಕೆಲಸಗಳನ್ನು ಮಾಡ್ತೀವಿ, ಒಂದೇ ಥರ ವರ್ಕು, ಹೆಕ್ಟಿಕ್ ಅಂತ ಹೇಳ್ತೀವಿ, ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳ್ತೀವಿ. ಸಾಕಾಗೋಗಿದೆಪ್ಪ ಒಂದೇ ಥರ ಕೆಲಸ ಮಾಡಿ ಮಾಡಿ, ಐ ವಿಲ್ ನಾಟ್ ಡೂ ದಿಸ್ ಅಂತ ನಾವು ಹೇಳ್ಬಿಡ್ತೀವಿ. ಆದರೆ ಸೂರ್ಯ ಹಾಗಲ್ಲ. ಬೇಸಿಗೆಯಲ್ಲಿ ಭೂಮಿ ಮೇಲಿರುವಂತಹ ನೀರಿನ ಅಂಶವನ್ನು ಆವಿಯ ಮೂಲಕ ಬಿಸಿಲಿನ ತಾಪಕ್ಕೆ, ಬಿಕಾಸ್ ಆಫ್ ದಿ ಹೀಟ್ ಆಫ್ ದಿ ಸನ್, ಅದು ಆವಿಯಾಗೋ ಹಾಗೆ ಮಾಡ್ತಾನೆ. ಮತ್ತು ಆ ಆವಿ ಮೋಡವಾಗಿ ಬದಲಾಗುತ್ತೆ. ಮತ್ತೆ ಒಂದು ಈ ಸಮಯ ಅನ್ನುವಂತಹದ್ದು ಬದಲಾಗತ್ತೆ ಅಂತಂದರೆ, ಋತು ಧರ್ಮ, ಋತುಚಕ್ರ ಬದಲಾದಾಗ ಮಳೆಗಾಲ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಭೂಮಿಗೆ ಮತ್ತೆ ಯಾವ ನೀರನ್ನು ಅವನು ಆವಿ ಅಂತ ಹೇಳಿ ತಗೊಂಡು ಹೋಗಿರ್ತಾನೆ, ಅದನ್ನು ಮಳೆಯ ರೂಪದಲ್ಲಿ ಮತ್ತೆ ನಮಗೆ ಹಿಂತಿರುಗಿಸಿ ಕೊಡ್ತಾನೆ. ಇಂತಹ ಕೆಲಸವನ್ನು ಅವನು ನಿರಂತರವಾಗಿ ಮಾಡ್ತಾ ಬಂದಿದ್ದಾನೆ. ಯಾವತ್ತೂ ಕೂಡ ನನಗೆ ರೆಸ್ಟ್ ಬೇಕು, ನಾನು ಈ ಸಲ ಮಾಡೋದಿಲ್ಲ, ಅಥವಾ ಈ ವರ್ಷ ನಾನು ಮಾಡೋದಿಲ್ಲ, ನನಗೀಗ ರೆಸ್ಟ್ ಬೇಕು, ಆ ಥರ ಅಲ್ಲ ಅವನು. ಸೊ ನಿರಂತರವಾಗಿ ಅವನು ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಅವನನ್ನು ಈಸ್ ದ ಬೆಸ್ಟ್ ಕರ್ಮಯೋಗಿ ಅಂತ ಹೇಳ್ತಾರೆ.
ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಮಳೆಗಾಲದಲ್ಲಿ ಏನಾಗುತ್ತೆ, ಆಗಸದಲ್ಲಿ ಈ ಮೋಡಗಳು ಚಲಿಸ್ತಾ ಇರುತ್ತೆ. ಆ ಮೋಡಗಳು ಚಲಿಸುವ ಕಾರಣದಿಂದ ಕೆಲವೊಮ್ಮೆ ಸೂರ್ಯನ ಪ್ರಖರತೆ ಮಂಕಾದಂತೆ ಕಾಣುತ್ತೆ. ಆಗ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಆಕಾಶವನ್ನು ನೋಡ್ಬಿಟ್ಟು ದೆರ್ ಈಸ್ ನೋ ಸನ್ ಇನ್ ದ ಸ್ಕೈ ಅಂತ ಹೇಳ್ಬಿಡ್ತೀವಿ. ಇಮ್ಮಿಡಿಯೇಟಾಗಿ ಆಕಾಶ ನೋಡ್ತೀವಿ, ಮೋಡ ಕವಿದ ವಾತಾವರಣ ಇರುತ್ತೆ, ಸೂರ್ಯನ ಬೆಳಕು ಬಹಳ ಮಂದವಾಗಿರುತ್ತೆ, ಬೆಳಕಿದೆ ಅಂತ ಹೇಳ್ತೀವಿ, ಬಟ್ ವಿ ಆರ್ ನಾಟ್ ಏಬಲ್ ಟು ಸಿ ದಿ ಸನ್. ಆಗ ಈ ಸೂರ್ಯನನ್ನ ಮೋಡಗಳು ಮುಚ್ಚಿ ಹಾಕಿದೆ, ಕವರ್ ಮಾಡಿಬಿಟ್ಟಿದೆ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಆಕಾಶದಲ್ಲಿ ನಾವೇನು ಮೋಡ ಅಂತ ನೋಡ್ತೀವಿ, ದೇ ಆರ್ ಸಮ್ ಪ್ಯಾಚಸ್ ಆಫ್ ದಿ ಕ್ಲೌಡ್ಸ್. ಆ ಮೋಡಗಳಿಗೆ ಸೂರ್ಯನನ್ನ ಮುಚ್ಚುವಂತಹ ಶಕ್ತಿ ಇಲ್ಲ. ಜೊತೆಗೆ ಅಂತಹ ಒಂದು ಆ ಸೂರ್ಯನನ್ನ ಮುಚ್ಚುವಂತಹ ಅಷ್ಟು ದೊಡ್ಡ ವಿಸ್ತಾರ ಕೂಡ ಮೋಡಗಳಿಗೆ ಇಲ್ಲ. ಮತ್ತು ಮೋಡಗಳು ಸೂರ್ಯ ಇರೋಷ್ಟು ದೂರದಲ್ಲಿ ಮೋಡಗಳಿಲ್ಲ. ಭೂಮಿಗಿಂತ ಸೂರ್ಯ ಬಹಳ ದೂರದಲ್ಲಿದ್ದಾನೆ, ಆದರೆ ಮೋಡ ಕೆಲವು ಕಿಲೋಮೀಟರ್ಗಳು, ದಟ್ಸ್ ಆಲ್. ನಾವು ಹಕ್ಕಿ ಪಕ್ಷಿಗಳನ್ನು ಅಭ್ಯಾಸ ಮಾಡಿದ್ರೆ ಅನೇಕ ಹಕ್ಕಿ ಪಕ್ಷಿಗಳು ಈ ಮಳೆಗಾಲದಲ್ಲಿ ಮೋಡವನ್ನು ದಾಟಿ ಮೇಲೆ ಹೋಗಿ ಮೋಡವನ್ನು ದಾಟಿಕೊಂಡು ಆಗಸದಲ್ಲಿ ಮತ್ತಷ್ಟು ಮೇಲೆ ಹೋಗಿ ಹಾರುತ್ತವೆ. ದಟ್ ಮೀನ್ಸ್ ಸೂರ್ಯ ಬಹಳಷ್ಟು ದೂರದಲ್ಲಿದ್ದಾನೆ ಭೂಮಿಗಿಂತ. ಅಷ್ಟು ದೂರದಲ್ಲಿರುವಂತಹ ಅಷ್ಟು ದೊಡ್ಡ ಸೂರ್ಯನನ್ನು ಈ ಸಣ್ಣ ಸಣ್ಣ ಮೋಡಗಳು ಮುಚ್ಚಾಕೋದಕ್ಕೆ ಸಾಧ್ಯವೇ ಇಲ್ಲ. ಬಟ್ ಆದರೆ ನಮ್ಮ ಅನುಭವ ಹೇಗಿರುತ್ತೆ ಅಂತಂದರೆ, ಮೋಡ ಕವಿದ ವಾತಾವರಣದಲ್ಲಿ ಆಗಸವನ್ನು ನೋಡಿ ನಾವು ಹೇಳ್ತೀವಿ, ಸೂರ್ಯನ ಬೆಳಕು ಬಹಳ ಮಂದವಾಗಿದೆ, ಹೆಚ್ಚು ಪ್ರಖರತೆ ಇಲ್ಲ ಇಲ್ಲಿ, ಮತ್ತು ಸೂರ್ಯ ಕೂಡ ಕಾಣಿಸ್ತಾ ಇಲ್ಲ. ಈ ಸೂರ್ಯನನ್ನು ಈ ಮೋಡಗಳು ಮುಚ್ಚಾಕಿದೆ ಅಂತ ಹೇಳ್ತೀವಿ. ಸೊ ಮೋಡಗಳು ಸೂರ್ಯನನ್ನು ಮುಚ್ಚಾಕಿಲ್ಲ. ಮೋಡಗಳು ಮುಚ್ಚಾಕಿರುವಂತಹದ್ದು ನಮ್ಮ ದೃಷ್ಟಿಯನ್ನು, ಅಜ್ಞಾನದ ಕಾರಣದಿಂದ, ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ವಿ ಸೇ ದಟ್ ದಿ clouds have covered the sun. In fact, these clouds have blocked our vision. That is the fact. ಸೊ ಸೂರ್ಯನನ್ನು ಮುಚ್ಚುವಂತಹ ಕೆಲಸವನ್ನು ಈ ಮೋಡಗಳು ಎಂದೂ ಮಾಡಿಲ್ಲ. ಇಟ್ ಕ್ಯಾನ್ ನೆವರ್ ಹ್ಯಾಪನ್. ಆದ್ದರಿಂದ ಈ ಮೋಡಗಳಿಗೆ ಅಷ್ಟು ಶಕ್ತಿ ಕೂಡ ಇಲ್ಲ. ಮತ್ತು ಸೂರ್ಯ ಅಂತ ಹೇಳಿದಾಗ ಕೇವಲ ಲೈಟ್ ಆ್ಯಂಡ್ ಹೀಟ್ ಅಷ್ಟು ಮಾತ್ರ ಸೂರ್ಯ ನಮಗೆ ಕೊಡ್ತಾನೆ, ಅಷ್ಟು ಮಾತ್ರ ಅಲ್ಲ. ದಿ ಎಂಟೈರ್ ಪ್ಲಾಂಟ್ ಕಿಂಗ್ಡಮ್, ಬೆಳೆ ಅಂತ ನಾವು ಹೇಳ್ತೀವಲ್ಲ, ದೇ ಗೆಟ್ ವಾಟರ್ ಫ್ರಮ್ ದಿಸ್ ಪರ್ಜನ್ಯ ಅಂತಂದರೆ ಮಳೆ ಸುರಿಯುವುದರಿಂದ ಸಸ್ಯಗಳಿಗೆ ಸಿಗುವಷ್ಟು ಆ ನೀರಿನ, ಮಳೆ ನೀರಿನ ಶಕ್ತಿ ಬೇರೆ ಇನ್ಯಾರು ಆ ಸಸ್ಯಗಳ ಬೆಳವಣಿಗೆಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ದಟ್ ಇಸ್ ದ ಓನ್ಲಿ ರೀಸನ್ ಭೂಮಿನಲ್ಲಿರುವಂತಹ ನೀರಿನ ಅಂಶವನ್ನು ಬೇಸಿಗೆಯಲ್ಲಿ ಸೂರ್ಯ ಆವಿಯಾಗಿ ತಗೊಂಡು ಹೋಗ್ತಾನೆ, ಅದು ಅವನ ಧರ್ಮ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಬಿಕಾಸ್ ಬೈ ಡೂಯಿಂಗ್ ದಿಸ್ ಧರ್ಮ ಹಿ ಟೇಕ್ಸ್ ಕೇರ್ ಆಫ್ ದಿ ಎಂಟೈರ್ ಯೂನಿವರ್ಸ್. ನಮ್ಮೆಲ್ಲರ ಪೋಷಣೆಗೆ ಅಗತ್ಯವಾಗಿರುವಂತಹ ಈ ಆಹಾರ ನಮಗೆ ಸಿಗೋ ಹಾಗೆ ಮಾಡಬೇಕು ಅಂತಂದರೆ ಭೂಮಿನಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಮಳೆಯ ರೂಪದಲ್ಲಿ ಸಿಗುವಂತಹ ನೀರಿನ ಅತಿ ಅವಶ್ಯಕವಾಗಿ ಅದು ಮಳೆ ನೀರು ಅನ್ನುವಂತಹದ್ದು ಬೇಕಾಗುತ್ತೆ. ಸೊ ಮಳೆ ನೀರು ಭೂಮಿಗೆ ಸುರಿದಾಗ ಅದರ ಕಾರಣದಿಂದ ಬೆಳೆಯುವಂತಹ ಬೆಳೆಗಳು ನಮಗೆ ಆಹಾರವನ್ನು ಒದಗಿಸುತ್ತೆ. ಸೊ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಸೂರ್ಯ. ಸೊ ಹೀಗೆ ಸೂರ್ಯ ಕೇವಲ ಬೆಳಕು ಮತ್ತು ಶಾಖ ಅಷ್ಟು ಮಾತ್ರ ಅಲ್ಲ, ನಮ್ಮೆಲ್ಲರನ್ನ ಪೋಷಣೆ ಮಾಡ್ತಾ ಇರುವಂತಹದ್ದು ಕೂಡ ಸೂರ್ಯ. ಸೊ ಅವನು ಮಳೆಯ ನೀರನ್ನು ಅಷ್ಟೇ, ಭೂಮಿಯ ಯಾವ ಭಾಗಕ್ಕೆ ಯಾವ ಸಮಯದಲ್ಲಿ ನೀರು ಬೇಕು ಆ ಸಮಯದಲ್ಲಿ ಅಲ್ಲಿಗೆ ನೀರು ಸಿಗೋ ಹಾಗೆ ಮಾಡ್ತಾನೆ.
ಈ ಒಂದು ಮೆಕ್ಯಾನಿಸಮ್ ಹೇಗೆ ಇದೆಲ್ಲ ಇಷ್ಟು ಜಾಣ್ಮೆಯಾಗಿ ಅವನು ಕೆಲಸ ಮಾಡ್ತಾನೆ ಅಂತಂದರೆ ಅದು ನಮ್ಮ ಕಲ್ಪನೆಗೆ ಕೂಡ ಸಿಗೋದಿಲ್ಲ. ಮತ್ತು ಭೂಮಿ ಮೇಲೆ ಎಲ್ಲೆಲ್ಲಿ ನೀರು ಇರುತ್ತೆ ಅಲ್ಲೆಲ್ಲ ಸೂರ್ಯನ ಪ್ರತಿಬಿಂಬವನ್ನು ನಾವು ನೋಡ್ತೀವಿ. ಎಲ್ಲೆಲ್ಲಿ ಭೂಮಿ ಮೇಲೆ ಸೂರ್ಯ ಮಳೆ ನೀರು ಇರಬಹುದು ಅಥವಾ ಬೇರೆ ಯಾವುದೇ ಒಂದು ರೀತಿಯ ನೀರು ಇಲ್ಲಿರುತ್ತೆ, ಆ ನೀರಿನ ಮೇಲೆ ಸೂರ್ಯನ ಪ್ರತಿಬಿಂಬ ಅನ್ನುವಂತಹದ್ದನ್ನು ನಾವು ನೋಡಬಹುದು. ಸೊ ಅನೇಕ ಕಡೆಗಳಲ್ಲಿ, ಅನೇಕ ಭಾಗಗಳಲ್ಲಿ ಭೂಮಿ ಮೇಲೆ ನೀರಿರುತ್ತೆ, ಅಲ್ಲೆಲ್ಲ ಸೂರ್ಯನ ಬಿಂಬ ಇದ್ದಾನೆ ಅಂತಂದ್ರೆ ಆಗಸದಲ್ಲಿ ಅಷ್ಟೊಂದು ಸೂರ್ಯ ಇದಾನ? ಸೂರ್ಯ ಅಂತಂದ್ರೆ ಹಿ ಈಸ್ ಒನ್ ಓನ್ಲಿ. ಸೂರ್ಯ ಕೆನಾಟ್ ಬಿ ಮೆನಿ, ಬಟ್ ರಿಫ್ಲೆಕ್ಷನ್ಸ್ ಆರ್ ಮೆನಿ ಇನ್ ನಂಬರ್ಸ್, ಬಟ್ ದ ಸನ್ ಈಸ್ ಒನ್ ಓನ್ಲಿ. ಆ ರೀತಿಯಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಈಸ್ ಒನ್ ಅಂಡ್ ಒನ್ ಓನ್ಲಿ. ಹೇಗೆ ಈ ಸೂರ್ಯ ಅನ್ನುವಂತಹದ್ದು ಅನೇಕ ನೀರಿರುವ ಅನೇಕಗಳಲ್ಲಿ ಕಾಣ್ತಾನೆ. ಉದಾಹರಣೆಗೆ ನೀರನ್ನು ತುಂಬಿಸಿಟ್ಟಿರುವಂತಹ ಎಲ್ಲ ಪಾಟ್ಗಳಲ್ಲಿ ನಾವು ಸೂರ್ಯನ ಪ್ರತಿಬಿಂಬವನ್ನು ನೋಡಬಹುದು. ಸೊ ಪ್ರತಿಯೊಂದು ಸೂರ್ಯನ ಪ್ರತಿಬಿಂಬದ ಹಿಂದೆ ಒಬ್ಬ ಸೂರ್ಯ ಇದ್ದಾನೆ ಅಂತಂದ್ರೆ ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಸೂರ್ಯ ಈಸ್ ಒನ್ ಓನ್ಲಿ, ರಿಫ್ಲೆಕ್ಷನ್ಸ್ ಆರ್ ಮೆನಿ. ಆದರೆ ಹೀಗೆ ಪರಮಾತ್ಮ ಅನ್ನುವಂತಹವನು ಒನ್ ಓನ್ಲಿ, ಸೂರ್ಯ ಅನ್ನೋನು ಹೇಗೆ ಒಬ್ಬ ಮಾತ್ರ ಇರೋದಕ್ಕೆ ಸಾಧ್ಯ, ಆ ರೀತಿಯಲ್ಲಿ ಪರಮಾತ್ಮ ಅಂತ ಹೇಳಿದಾಗ ಅವನು ಕೂಡ ಒಬ್ಬ ಮಾತ್ರ. ಆದರೆ ಆ ಒಬ್ಬ ಪರಮಾತ್ಮನನ್ನು ನಾವು ಯಾಕೆ ಗುರುತಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಯಾಕೆ ಸಾಧ್ಯವಿಲ್ಲ ಅಂತಂದರೆ ನಮ್ಮ ಅನೇಕರ ಮನಸ್ಸುಗಳು, ಮನೋಬುದ್ಧಿ ಅಂತ ನಾವೇನು ಹೇಳ್ತೀವಿ, ದೇ ಆರ್ ನಾಟ್ ವೆರಿ ಕ್ಲಿಯರ್. ಇಟ್ ಈಸ್ ಫಿಲ್ಡ್ ವಿತ್ ಸೋ ಮೆನಿ ಡಿಸ್ಟರ್ಬೆನ್ಸಸ್. ಈಗ ಭೂಮಿಯ ಮೇಲೆ ಇರುವಂತಹ ಎಲ್ಲ ನೀರುಗಳಲ್ಲಿ ಸೂರ್ಯನ ಬಿಂಬ ನೋಡೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಎಲ್ಲೆಲ್ಲಿ ನೀರಿದೆ ಅಲ್ಲೆಲ್ಲ ಸೂರ್ಯನ ಬಿಂಬವನ್ನು ನಾವು ನೋಡಬಹುದು. ಬಟ್ ಇನ್ ಸಮ್ ವಾಟರ್ ಇಟ್ ಈಸ್ ವೆರಿ ಕ್ಲಿಯರ್. ಎಲ್ಲೋ ಒಂದು ಕಡೆ ಮಡ್ಡಿ ವಾಟರ್ ಇರುತ್ತೆ, ಅಲ್ಲೂ ಕೂಡ ಸೂರ್ಯನ ಪ್ರತಿಬಿಂಬ ಇರುತ್ತೆ, ಬಟ್ ಇಟ್ ಈಸ್ ನಾಟ್ ಕ್ಲಿಯರ್. ಜಸ್ಟ್ ಲೈಕ್ ದಟ್ ಪರಮಾತ್ಮ ಅಂತ ಹೇಳಿದಾಗ ಆ ಪರಮಾತ್ಮನನ್ನ ಯಾಕೆ ಮನುಷ್ಯ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇಲ್ಲಿರೋಂತಹದ್ದು ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ಮನುಷ್ಯನ ಮನೋಬುದ್ಧಿ ಎನ್ನುವಂತಹದ್ದು ಸ್ಥಿರವಾಗಿರೋದಿಲ್ಲ. ಅನೇಕ ಚಂಚಲತೆ, ಅನೇಕ ರೀತಿಯ ಬೇಡದ್ದು ಅನೇಕಗಳು ಮನಸ್ಸಿನಲ್ಲಿ ತುಂಬಿದೆ. ಸೊ ಯಾವಾಗ ಇಟ್ ಈಸ್ ನಾಟ್ ಕ್ಲಿಯರ್, ಯಾವಾಗ ಆ ನೀರು ಅನ್ನುವಂತಹದ್ದು ನಾಟ್ ಕ್ಲಿಯರ್, ಅಲ್ಲಿ ಸೂರ್ಯನ ಪ್ರತಿಬಿಂಬ ಅನ್ನುವಂತಹದ್ದು ಕೂಡ ನಾಟ್ ಕ್ಲಿಯರ್. ಆ ರೀತಿಯಲ್ಲಿ ಇರೋ ಒಬ್ಬ ಪರಮಾತ್ಮನನ್ನು ಗ್ರಹಿಸೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್ ವಿಚ್ ಈಸ್ ಪಲ್ಯೂಟೆಡ್. ದೋಷಪೂರಿತವಾದ ಮನಸ್ಸನ್ನು ನಾವು ಹೊಂದಿರೋದ್ರಿಂದ ನಮ್ಮ ಮನಸ್ಸಿಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳುವಂತಹದ್ದಾಗಲಿ, ಭಗವಂತನನ್ನು ಗುರುತಿಸೋದಕ್ಕಾಗಲಿ ಆ ಶಕ್ತಿ ನಮ್ಮ ಮನಸ್ಸು ಹೊಂದಿಲ್ಲ. ಸೊ ಪರಮಾತ್ಮ ಆರ್ ದ ಚೈತನ್ಯ ಅಂತ ಹೇಳಿದಾಗ ಕೆನಾಟ್ ಬಿ ಸೀನ್ ಇನ್ ದಟ್ ಇಂಪ್ಯೂರ್ ಮೈಂಡ್. ಸೊ ಇಂತಹ ಅನೇಕ ಸತ್ಯಗಳನ್ನು ಅವಧೂತ ಭಗವಾನ್ ದತ್ತಾತ್ರೇಯ ಸೂರ್ಯನನ್ನು ನೋಡಿ ಅಬ್ಸರ್ವ್ ಮಾಡಿ ಕಲ್ತಿರುವಂತಹದ್ದು. ಸೊ ಸೂರ್ಯ ಭಗವಾನ್ ಅಂತಂದ್ರೆ ಹಿ ಈಸ್ ವೆರಿ ಪ್ಯೂರ್. ಸೊ ನಮ್ಮ ಮನಸ್ಸು ನಾವು ಅಷ್ಟು ನಿರ್ಮಲವಾಗಿ ಇಟ್ಕೊಂಡಾಗ ನಮಗೂ ಕೂಡ ಒಂದು ಕ್ಲಾರಿಟಿ ಸಿಗತ್ತೆ ಎನ್ನುವಂತಹದ್ದು ಈ ಸೂರ್ಯನಿಂದ ನಾನು ಕಲಿತೆ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಸೂರ್ಯ ಅಂತ ಹೇಳಿದಾಗ ಹಿ ಈಸ್ ಪ್ರತ್ಯಕ್ಷ ಭಗವಾನ್. ಪರಮಾತ್ಮನನ್ನು ನಾವು ನೋಡೋದಕ್ಕಾಗೋದಿಲ್ಲ, ಬಟ್ ವಿ ಆರ್ ಏಬಲ್ ಟು ಸಿ ದಿ ಸನ್. ಅಂಡ್ ದತ್ತಾತ್ರೇಯ ಭಗವಾನ್, ಗುರು ದತ್ತಾತ್ರೇಯ, ಹಿ ಕಂಟಿನ್ಯೂಸ್ ಮತ್ತಷ್ಟು ತನ್ನ ಗುರುಗಳ ಬಗ್ಗೆ ಯದುರಾಜನಿಗೆ ಹೇಳ್ತಾ ಹೋಗ್ತಾ ಇದ್ದಾನೆ.
ಸೂರ್ಯನಿಂದ ಕಲಿತಂತಹ ಪಾಠವನ್ನು ಹೇಳಿದ ನಂತರ ಅವಧೂತ ಮತ್ತೊಬ್ಬ ಗುರುವಿನ ಪರಿಚಯವನ್ನು ಮಾಡಿಕೊಡ್ತಾನೆ. ಒಂದು ಪಾರಿವಾಳದ ಉದಾಹರಣೆಯನ್ನು ಕೊಟ್ಟು, ಆ ಪಾರಿವಾಳವನ್ನು ನಾನು ಅಬ್ಸರ್ವ್ ಮಾಡಬೇಕಾದ್ರೆ ನಾನು ಏನನ್ನ ಕಲಿತೆ ಎನ್ನುವಂತಹದ್ದನ್ನು ತಿಳಿಸ್ತಾನೆ. ಹೇ ರಾಜ, ಪಾರಿವಾಳವನ್ನು ನೋಡಿದಾಗ ನಾನು ಕಲ್ತಿರೋಂತಹದ್ದು ಏನು ಅಂತಂದ್ರೆ, ಎಲ್ಲೂ ಕೂಡ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಯ ಸ್ನೇಹ ಸಂಬಂಧವನ್ನ ಒಮ್ಮೆಲೆಗೆ ಮಾಡಬಾರ್ದು. ಅಲ್ಲಿ ಆಸಕ್ತಿಯನ್ನು ನಾವು ಬೆಳೆಸ್ಕೋಬಾರ್ದು. ಬಿಕಾಸ್ ಯಾರು ಏನು ಅನ್ನೋದು ಗೊತ್ತಿಲ್ಲದೆ ಹೋದ್ಮೇಲೆ ಅಲ್ಲಿ ಏಕಾಏಕಿ ಹೋಗಿ ಅಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಅದರ ಪರಿಣಾಮ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರೋದಿಲ್ಲ. ಈ ಒಂದು ಸೂಕ್ಷ್ಮವನ್ನು ನಾನು ಪಾರಿವಾಳವನ್ನು ಅಬ್ಸರ್ವ್ ಮಾಡ್ತಾ ಕಲಿತೆ ಅಂತ ಹೇಳ್ತಾನೆ. ಆದ್ರಿಂದ ಇಲ್ಲೂ ಕೂಡ ಅವನು ಪಾರಿವಾಳದ ಉದಾಹರಣೆಯನ್ನು ಕೊಡುವಾಗ ಆ ಪಾರಿವಾಳ ಕೂಡ ಎಚ್ಚರಿಕೆ ಇಲ್ಲದಂತೆ ನಡ್ಕೊಂಡು ದೀನ ಪರಿಸ್ಥಿತಿಯನ್ನು ಅದು ತಲುಪ್ತು ಅಂತ ಹೇಳಿ ಆ ಒಂದು ಪಾರಿವಾಳವನ್ನು ನೋಡಿ ತಾನು ಕಲಿತಂತಹ ಆ ಒಂದು ಪಾಠವನ್ನು ಇಲ್ಲಿ ತಿಳಿಸ್ತಾನೆ. ಈ ಭಾಗವತದಲ್ಲಿ ಕಪೋತ ಅಂತಂದ್ರೆ ಪಾರಿವಾಳ, ಈ ಪಾರಿವಾಳದ ಮೂಲಕ ಕಲಿತಂತಹ ಈ ಪಾಠವನ್ನ ಒಟ್ಟು 22 ಶ್ಲೋಕಗಳಲ್ಲಿ ಭಗವಾನ್ ವೇದವ್ಯಾಸರು ವಿವರಿಸಿದ್ದಾರೆ. ಅದನ್ನು ಅವಧೂತರು ಹೇಳ್ತಾರೆ. ಪಾರಿವಾಳದಿಂದ ಕಲಿತಂತಹ ಪಾಠ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಎ ವೆರಿ ಕೀನ್ ಅಬ್ಸರ್ವೇಷನ್ ಆಫ್ ದಿ ಪಾರಿವಾಳದ ಲೈಫು, ಅದು ಹೇಗಿರುತ್ತೆ, ಹೇಗೆ ಬೆಳೆಯುತ್ತೆ, ಹೇಗೆ ದುಡುಕತ್ತೆ, ಅದರ ಸ್ವಭಾವ ಏನು, ಇವೆಲ್ಲವನ್ನ ಪಾರಿವಾಳವನ್ನು ನೋಡ್ತಾ ನೋಡ್ತಾ ನಾನು ಕಲಿತೆ ಅಂತ ಗುರು ದತ್ತಾತ್ರೇಯ ಹೇಳ್ತಾ ಇದ್ದಾನೆ. ಅಂಡ್ ಹಿ ಕಂಟಿನ್ಯೂಸ್, ಬಹಳ ಹಿಂದೆ, ಅನೇಕ ವರ್ಷಗಳ ಹಿಂದೆ, ಅನೇಕ ಸಮಯದ ಹಿಂದೆ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ಪಾರಿವಾಳ, ಆ ಪಾರಿವಾಳ ಅದು ಗಂಡು ಪಾರಿವಾಳ ಮತ್ತೊಂದು ಹೆಣ್ಣು ಪಾರಿವಾಳದೊಂದಿಗೆ ಒಂದು ಮರದ ಮೇಲೆ ಒಂದು ಸಣ್ಣ ಗೂಡನ್ನು ಕಟ್ಟಿಕೊಂಡು ಅದರಲ್ಲಿ ವಾಸ ಮಾಡ್ತಾ ಇತ್ತು. ಮುಂದೆ ಅವು ದಂಪತಿಗಳಾದವು. ಆ ಪಾರಿವಾಳಗಳ ದಂಪತಿಗಳ ಹೃದಯದಲ್ಲಿ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಬಹಳ ಪ್ರೀತಿ ಹೆಚ್ಚಾಗ್ತಾ, ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೋತಾ ಪರಸ್ಪರ ಬಹಳ ಪ್ರೀತಿಯಿಂದ ತಮ್ಮ ಜೀವನವನ್ನು ಆ ಗೂಡಿನಲ್ಲಿ ವಾಸ ಮಾಡ್ತಾ ಕಳೀತಾ ಇತ್ತು. ಹೀಗೆ ದಿನ ದಿನಕ್ಕೂ ಅವರಿಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಇವೆಲ್ಲ ಬಹಳ ಜಾಸ್ತಿಯಾಗಿ ಬೆಳೀತಾ ಬರುತ್ತೆ. ಒಂದರ್ಥದಲ್ಲಿ ಈ ಪಾರಿವಾಳ ದಂಪತಿಗಳು ಒಂದು ಒಳ್ಳೆ ಗೃಹಸ್ಥ ಧರ್ಮವನ್ನು ಪಾಲಿಸ್ತಾ ಬಂದು ಬಹಳ ಅಚ್ಚುಕಟ್ಟಾಗಿ ತಮ್ಮ ಗೃಹಸ್ಥ ಧರ್ಮವನ್ನು ಪಾಲಿಸ್ತಾ ಇದ್ವು. ಬಹಳ ಸ್ವಚ್ಛಂದವಾಗಿ ಕಾಡಿನಲ್ಲಿ ವಿಹರಿಸುತ್ತಾ ಒಟ್ಟೊಟ್ಟಿಗೆ ಹಾರೋದು, ಒಟ್ಟೊಟ್ಟಿಗೆ ಮಲಗೋದು, ಒಟ್ಟೊಟ್ಟಿಗೆ ಆಟ ಆಡುವಂತಹದ್ದು, ಒಟ್ಟೊಟ್ಟಿಗೆ ಊಟ ಮಾಡುವಂತಹದ್ದು, ಹೀಗೆ ಆ ಪಾರಿವಾಳಗಳು ಬಹಳ ಅನ್ಯೋನ್ಯವಾಗಿ ಜೀವನವನ್ನು ಅನುಭವಿಸ್ತಾ ಇದ್ವು. ಹೇ ರಾಜ, ಇಷ್ಟು ಮಾತ್ರ ಅಲ್ಲ, ಈ ಪಾರಿವಾಳ ದಂಪತಿಗಳಲ್ಲಿ ಆ ಹೆಣ್ಣು ಪಾರಿವಾಳ ಏನಾದರೂ ನನಗೆ ಇಂತಹದ್ದು ಬೇಕು ಅಂತ ಹೇಳಿ ಯಾವುದೋ ಒಂದರ ಬಗ್ಗೆ ಆಸಕ್ತಿಯನ್ನು ಅದು ವ್ಯಕ್ತಪಡಿಸಿದರೆ, ಅದು ಏನೇ ಆಗಿರಲಿ, ಎಷ್ಟೇ ಕಷ್ಟವಾಗಲಿ, ಅದನ್ನು ತಂದು ಆ ಹೆಣ್ಣು ಪಾರಿವಾಳಕ್ಕೆ ಕೊಡುವಂತಹದ್ದನ್ನು ಈ ಗಂಡು ಪಾರಿವಾಳ ಬಹಳ ಮುತುವರ್ಜಿಯಿಂದ ಆಸಕ್ತಿಯಿಂದ ಇಷ್ಟಪಟ್ಟು ಮಾಡ್ತಾ ಇತ್ತು. ದಟ್ ಮೀನ್ಸ್ ಆ ಹೆಣ್ಣು ಪಾರಿವಾಳವನ್ನು ಈ ಗಂಡು ಪಾರಿವಾಳ ಅಷ್ಟೊಂದು ಪ್ರೀತಿ ಮಾಡ್ತಾ ಇತ್ತು. ಹೀಗೆ ಈ ಪಾರಿವಾಳಗಳು ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ. ಅವರ ದಾಂಪತ್ಯ ಹೀಗೆ ಮುಂದುವರಿತಾ ಬಂತು. ಸ್ವಲ್ಪ ಸಮಯದ ನಂತರ ಒಂದು ದಿನ ಹೆಣ್ಣು ಪಾರಿವಾಳ ಏನು ಮಾಡುತ್ತೆ, ಗಂಡು ಪಾರಿವಾಳದ ಹತ್ರ ಬಂದು, ನಾನು ನಿನಗೊಂದು ವಿಚಾರವನ್ನು ಹೇಳ್ತೀನಿ, ನಿನಗೆ ಬಹಳ ಸಂತೋಷ ಆಗಬಹುದು ಈ ವಿಚಾರ. ಮುಂದೆ ಇನ್ನು ಕೆಲವೇ ದಿನಗಳಲ್ಲಿ ಯು ಆರ್ ಗೋಯಿಂಗ್ ಟು ಬಿಕಮ್ ಫಾದರ್ ಆಫ್ ಮೈ ಕಿಡ್ಸ್ ಅಂತ ಹೇಳುತ್ತದು. ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮಗೆ ಮಕ್ಕಳಾಗತ್ವೇ, ನೀನು ತಂದೆ ಆಗ್ತೀಯಾ ಅಂತ ಹೆಣ್ಣು ಪಾರಿವಾಳ ಗಂಡು ಪಾರಿವಾಳಕ್ಕೆ ಹೇಳುತ್ತೆ.
ಗಂಡು ಪಾರಿವಾಳಕ್ಕೆ ಬಹಳ ಆನಂದವಾಗತ್ತೆ. ಮುಂದೆ ಕೆಲ ಸಮಯಗಳಲ್ಲಿ ಆ ಹೆಣ್ಣು ಪಾರಿವಾಳ ಕೆಲವು ಮೊಟ್ಟೆಗಳನ್ನು ಇಡುತ್ತೆ ಗೂಡಲ್ಲಿ. ಸಹಜವಾಗಿ ಆ ಮೊಟ್ಟೆಗಳಿಗೆ ಕಾವನ್ನು ಕೊಟ್ಟು ಕೆಲವೇ ದಿನಗಳಲ್ಲಿ ದೈವಾನುಗ್ರಹದಿಂದ ಆ ಮೊಟ್ಟೆಗಳು ಒಡೆದು ಪುಟ್ಟ ಮರಿಗಳು ಆ ಮೊಟ್ಟೆಯಿಂದ ಹೊರಗಡೆ ಬಂದು ಜನ್ಮ ಅಂತ ಹೇಳಿ ಜನ್ಮವನ್ನು ತಗೊಂತು. ಹುಟ್ಟಿದ ಪುಟ್ಟ ಪುಟ್ಟ ಮರಿಗಳು ಆ ತಂದೆ ತಾಯಿಗಳಿಗೆ ಬಹಳ ಸಂತೋಷವನ್ನು ಕೊಡ್ತಾ ಇತ್ತು. ಯಾಕೆಂದರೆ ಬಹಳ ಮುದ್ದಾಗಿದ್ವು ಆ ಪಾರಿವಾಳ ಮರಿಗಳು. ಅವುಗಳನ್ನ ನೋಡ್ತಾ ಇದ್ರೆ ಆ ಹೆಣ್ಣು ಪಾರಿವಾಳ ಗಂಡು ಪಾರಿವಾಳ ತಮ್ಮನ್ನು ತಾವು ಮರ್ತು ಹೋಗ್ತಾ ಇದ್ವು. ಆ ಪುಟ್ಟ ಮರಿಗಳನ್ನು ನೋಡ್ತಾ ಬಹಳ ಅಕ್ಕರೆಯಿಂದ ಆ ಮರಿಗಳನ್ನು ಲಾಲಿಸುತ್ತಾ ಪಾಲಿಸುತ್ತಾ ಪೋಷಿಸುತ್ತಾ ಬಂದವು. ಹೀಗೆ ಕಣ್ಮುಂದೆನೇ ಆ ಪುಟ್ಟ ಪುಟ್ಟ ಮರಿಗಳು ಸ್ವಲ್ಪ ಸ್ವಲ್ಪವೇ ಬೆಳೀತಾ 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 ಬರುತ್ತವೆ. ಆ ಪುಟ್ಟ ಪುಟ್ಟ ಪಾರಿವಾರಿಗಳು ಬೆಳೀತಾ ಬರೋದನ್ನ ನೋಡೋದಕ್ಕೆ ಬಹಳ ಖುಷಿಯಾಗತ್ತೆ ಈ ದಂಪತಿಗಳಿಗೆ. ಸೊ ಈ ತಾಯಿ ಪಾರಿವಾಳ ಮತ್ತು ತಂದೆ ಪಾರಿವಾಳ ಅಂತಂದ್ರೆ ಈ ದಂಪತಿ ಪಾರಿವಾಳಗಳು ಆಗಸಕ್ಕೆ ಹಾರಿ ತಮಗೂ ಹಾಗೂ ತಮ್ಮ ಮರಿಗಳಿಗೆ ಬೇಕಾಗುವಂತಹ ಆಹಾರವನ್ನು ಸಂಪಾದಿಸಿ ಹುಡುಕಿ ಹಿಂತಿರುಗಿ ಬಂದು ಗೂಡಿನಲ್ಲಿ ಆ ಮರಿಗಳಿಗೆ ಆಹಾರವನ್ನು ಕೊಟ್ಟು ಆ ಮರಿಗಳು ಸಂತೋಷವಾಗಿ ಅದನ್ನು ತಿಂದು ಬೆಳೀತಾ ಇರುವಂತಹದ್ದನ್ನು ನೋಡಿ ಕುಣಿದು ಕುಪ್ಪಳಿಸ್ತಾ ಇದ್ವು. ಮತ್ತು ಈ ಪುಟ್ಟ ಮರಿಗಳು ಈ ತಂದೆ ತಾಯಿಗಳು ತಂದುಕೊಟ್ಟಂತಹ ಆಹಾರವನ್ನು ಗುಟುಕು ಅಂತ ಹೇಳ್ತೀವಿ, ಆ ಆಹಾರವನ್ನು ಅವ ತಂದೆ ತಾಯಿಗಳಿಂದ ಪಡೆದು ಸಂತೋಷದಿಂದ ಕುಣಿದು ಗುಟುರು ಗುಟುರು ಅಂತ ಸೌಂಡ್ ಮಾಡ್ತಾ ಇದ್ವು, ಆ ಶಬ್ದವನ್ನು ಮಾಡ್ತಾ ಇದ್ವು. ಆ ಪುಟ್ಟ ಮರಿಗಳ ಬಾಯಿಂದ ಬಂದಂತಹ ಆ ಶಬ್ದವನ್ನು ಕೇಳಿ ಆ ತಂದೆ ತಾಯಿ ಪಾರಿವಾಳಗಳಿಗೆ ಬಹಳ ಹೆಮ್ಮೆ ಆಗ್ತಾ ಇತ್ತು. ಓ, ನಮ್ಮ ಕಣ್ಣ ಮುಂದೆನೇ ಈ ಮರಿಗಳು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಎಷ್ಟು ಚೆನ್ನಾಗಿ ನಾವು ನೋಡ್ಕೋತಾ ಇದ್ದೀವಿ, ನಮ್ಮ ಹಿಂದೆ ಮುಂದೆನೇ ಸುತ್ತತ್ವೆ ಈ ಮರಿಗಳು, ಪಾಪ ಬೆಳಗ್ಗೆಯಿಂದ ನಾವು ಹಿಂತಿರುಗೋವರೆಗೆ ಕಾಯ್ತಾ ಇರತ್ವೆ, ನಾವು ಆಹಾರ ತರ್ತೀವಿ ಅಂತ ಎಷ್ಟು ನಿರೀಕ್ಷೆ ಇಟ್ಕೊಂಡಿದೆ ನಮ್ಮ ಮೇಲೆ ಈ ಮರಿ ಪಾರಿವಾಳಗಳು ಅಂತ ಹೇಳಿ ಆ ದಂಪತಿ ಪಾರಿವಾಳಗಳಿಗೆ ಆ ಪುಟ್ಟ ಮರಿ ಪಾರಿವಾಳಗಳ ಮೇಲೆ ಬಹಳ ಅಕ್ಕರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಜೀವನ ಆ ಪಾರಿವಾಳಗಳದು ಸಾಗ್ತಾ ಇರುತ್ತೆ. ಇದು ಒಂದೇ ಸಮನೆ ಹೀಗೆ ನಡೀತಾ ಇದೆ ಅಂತ ಭಾವಿಸ್ತಾ ಇರೋಂತಹ ಸಂದರ್ಭದಲ್ಲಿ ಆ ಮರಿಗಳು ಮತ್ತಷ್ಟು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಬೆಳೆಯತೊಡಗಿದವು. ಆಗ ಈ ಕಪೋತ ಮತ್ತು ಕಪೋತಿ ಅಂತಂದ್ರೆ ಗಂಡು ಪಾರಿವಾಳ ಮತ್ತು ಹೆಣ್ಣು ಪಾರಿವಾಳ ಇವುಗಳು ಒಂದು ರೀತಿ ಆ ಮರಿಗಳನ್ನ ನೋಡ್ತಾ ಆ ಮರಿಗಳು ಬೆಳೀತಾ ಇರೋದರಲ್ಲಿ ಆಸಕ್ತಿಯನ್ನು ವಹಿಸ್ತಾ ಇರೋದು ಇಟ್ ಈಸ್ ನಥಿಂಗ್ ಬಟ್ ದಿ ಒಂದು ಮಾಯೆಯಲ್ಲಿ ಸಿಲುಕಿದಂತೆ. ಅಂತಂದರೆ ಭಗವಂತನ ಮಾಯೆಯಲ್ಲಿ ಆ ಮೋಹದಲ್ಲಿ ಈ ಪಾರಿವಾಳ ದಂಪತಿಗಳು ಕೂಡ ಆ ಮಾಯೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಇಡೀ ಸಂಸಾರದಲ್ಲಿ ಒಬ್ಬರ ಹೃದಯ ಮತ್ತೊಬ್ಬರ ಹೃದಯದಲ್ಲಿ ಬೆರೆತು ಹೋದಂತೆ ಅವರೆಲ್ಲರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ತಾ ಬಂತು. ಅವರಿಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಬಾಂಧವ್ಯ ಗಟ್ಟಿಯಾಗ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ, ಆದರೆ ಅದು ಮುಂದೆ ಬಂಧನಕ್ಕೆ ಕಾರಣವಾಗತ್ತೆ ಎನ್ನುವಂತಹ ಒಂದು ಸತ್ಯವನ್ನು ಆ ಪಾರಿವಾಳಗಳು ಮನಗಂಡಿಲ್ಲ. ಹೀಗೆ ಎಳೆಯ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಈ ಪಾರಿವಾಳ ದಂಪತಿಗಳು ಹೆಚ್ಚು ಸಮಯವನ್ನು ವಿನಿಯೋಗಿಸ್ತಾ ಇದ್ವು. ಈ ಸಂದರ್ಭದಲ್ಲಿ ಆ ದಂಪತಿ ಪಾರಿವಾಳಗಳಿಗೆ ಲೋಕ ಮತ್ತು ಪರಲೋಕದ ನೆನಪು, ಆ ಒಂದು ಸ್ಮರಣೆ ಅವುಗಳಿಗೆ ಸಿಕ್ಕದಂತೆ ಆಯಿತು. ನಿಧಾನವಾಗಿ ಸ್ವಲ್ಪವೇ ಆ ಮರಿಗಳು ದೊಡ್ಡದಾಗ್ತಾ ಬಂತು. ಆಗ ಪುಟ್ಟ ಮರಿಗಳಾಗಿದ್ದಾಗ ಇವರು ತರ್ತಾ ಇದ್ದಂತಹ ಆಹಾರ ಸಮೃದ್ಧಿಯಾಗಿತ್ತು, ಸಾಕಾಗ್ತಾ ಇತ್ತು. ಆದರೆ ಮರಿಗಳು ಬೆಳೀತಾ ಬಂದಿವೆ, ಮತ್ತಷ್ಟು ಹೆಚ್ಚು ಆಹಾರ ಬೇಕು ಅಂತಂದರೆ ಕಾಡಿನಲ್ಲಿ ಹೆಚ್ಚು ಸಮಯ
ಆಹಾರದ ಹುಡುಕಾಟ ಮಾಡಬೇಕಾಗತ್ತೆ. ಆಗ ಹೆಚ್ಚು ಸಮಯ ಕಾಡಿನಲ್ಲಿ ಈ ದಂಪತಿ ಪಾರಿವಾಳಗಳು ಹಾರಾಟ ಮಾಡಬೇಕಾಗತ್ತೆ. ಹೆಚ್ಚು ಆಹಾರವನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ಹೆಚ್ಚು ಸಮಯವನ್ನು ಮನೆಯಿಂದ ಅಂತಂದರೆ ಗೂಡಿನಿಂದ ಹೊರಗಡೆ ಅವು ಕಳಿಬೇಕಾಗತ್ತೆ. ಹೆಚ್ಚು ಸಮಯ ಮರಿಗಳಿಂದ ದೂರ ಬರುವಂತಹ ಸಂದರ್ಭ ಬಂದಾಗ ಆ ಮರಿಗಳಿಗೆ ಕೆಲವು ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಆಗ ಈ ದಂಪತಿ ಪಾರಿವಾಳಗಳು ಆ ಮರಿಗಳಿಗೆ ಕೆಲವು ಉಪದೇಶವನ್ನು ನೀಡುತ್ತವೆ. ಯಾವುದೇ ಕಾರಣಕ್ಕೂ ನಿಮ್ಮ ರೆಕ್ಕೆಗಳು ಇನ್ನೂ ಬಲಿಷ್ಠವಾಗಿಲ್ಲ, ಹೆಚ್ಚು ಎತ್ತರಕ್ಕೆ ಹಾರುವಂತಹ ಶಕ್ತಿ ನಿಮ್ಮ ರೆಕ್ಕೆಗಳಿಗಿಲ್ಲ, ಹೆಚ್ಚು ಸಮಯ ನೀವು ಆಗಸದಲ್ಲಿ ಹಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಗೂಡಿನಿಂದ ತುಂಬ ದೂರ ಹೊರಗಡೆ ಬರಬೇಡಿ, ನಾವು ನಿಮಗೆ ಹೆಚ್ಚು ಆಹಾರ ತರಬೇಕು ಅಂತ ಅಂದ್ಬಿಟ್ಟು ಹೆಚ್ಚು ಸಮಯ ನಾವು ಕಾಡಿನಲ್ಲಿ ಕಾಲ ಕಳೀತಾ ಇರ್ತೀವಿ. ಆದ್ದರಿಂದ ನೀವು ಗೂಡಿನಿಂದ ಹೊರಗಡೆ ಬಂದು ಅಪಾಯಕ್ಕೆ ನೀವು ಸಿಲುಕಬಾರದು. ಆದ್ದರಿಂದ ಗೂಡಿನಿಂದ ಹೊರಗಡೆ ಬರಬೇಕು ಅಂತಂದರೆ ಬಹಳ ಜಾಗರೂಕತೆಯಿಂದ ನೀವು ಇರಬೇಕಾಗತ್ತೆ. ಯಾರೋ ಒಬ್ಬರು ಗೊತ್ತಿಲ್ಲದೆ ಇರೋರು ಬಂದು ನಿಮ್ಮ ಸ್ನೇಹವನ್ನು ಬಯಸಿದ್ರೆ ಒಮ್ಮೆಲೆ ನೀವು ಅವರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಬಾರ್ದು. ಯಾರೋ ತಂದು ಕೊಡುವಂತಹ ಆಹಾರವನ್ನು ನೀವು ಸ್ವೀಕರಿಸಬಾರದು. ಹೀಗೆ ಅನೇಕ ಎಚ್ಚರಿಕೆಗಳನ್ನು ಈ ಪಾರಿವಾಳ ದಂಪತಿಗಳು ಆ ಪುಟ್ಟ ಪುಟ್ಟ ಮರಿಗಳಿಗೆ ಕೊಡುತ್ತವೆ. ಇನ್ ಸ್ಪೈಟ್ ಆಫ್ ದಟ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಪೇರೆಂಟ್ಸ್, ಈ ಮರಿಗಳು ಅಪಾಯವನ್ನು ಗ್ರಹಿಸಲು ಅಶಕ್ಯವಾದವು. ಒಂದು ದಿವಸ ಗೂಡಿನಿಂದ ಹೊರಗಡೆ ಬಂದು ನೋಡುತ್ತವೆ, ಬಹಳ ಸ್ವಚ್ಛಂದವಾದ ವಾತಾವರಣ. ಇಂತಹ ವಾತಾವರಣವನ್ನು ಆ ಮರಿಗಳು ಇಲ್ಲಿವರೆಗೆ ನೋಡಿಲ್ಲ. ಯಾಕೆಂದರೆ ಗೂಡಿನಿಂದ ಅಷ್ಟು ಮುಂದಕ್ಕೆ ಅವು ಬಂದಿಲ್ಲ. ತಂದೆ ತಾಯಿಗಳು ಅಲ್ಲೇ ಇದ್ವು, ಅವು ಎಚ್ಚರಿಕೆ ಕೊಡ್ತಾ ಇತ್ತು, ಹೋಗ್ಕೂಡ್ದು ಅಂತಂದಾಗ ಅವು ಗೂಡಿನಿಂದ ಹೊರಗಡೆ ಬರ್ತಾ ಇರಲಿಲ್ಲ. ಆದರೆ ಈಗ ಹೆಚ್ಚು ಸಮಯ ತಂದೆ ಪಾರಿವಾಳ ತಾಯಿ ಪಾರಿವಾಳ ಆಹಾರಕ್ಕಾಗಿ ಹೊರಗಡೆ ಹೋಗಿರೋದ್ರಿಂದ ಮನೆಯಲ್ಲಿ ಯಾರೂ ಇಲ್ಲ. ಈಗ ಸ್ವಲ್ಪ ಬೆಳೆದು ದೊಡ್ಡವಾಗಿದೆ ಆ ಮರಿ ಪಾರಿವಾಳಗಳು. ಹೀಗೆ ಗೂಡಿನಿಂದ ಹೊರಗಡೆ ಬಂದಾಗ ಆ ಸ್ವಚ್ಛಂದವಾದ ವಾತಾವರಣವನ್ನು ನೋಡಿ ಮನಸೋತು ಅದನ್ನು ಅನುಭವಿಸಬೇಕು, ಆನಂದಿಸಬೇಕು ಅಂತ ಹೇಳಿ ಹೆಚ್ಚು ಧೈರ್ಯ ಮಾಡಿ ಗುಡಿಸಲಿನಿಂದ ಸ್ವಲ್ಪವಾಗಿ ಹೊರಬರುವಂತಹ ಸಾಹಸವನ್ನು ಮಾಡತೊಡಗಿದ್ವು. ಆದರೆ ತಮ್ಮ ಮರಿಗಳು ಬೆಳೆದು ದೊಡ್ಡವರಾಗ್ತಾ ಇದೆ, ಅವುಗಳಿಗೆ ಹೆಚ್ಚು ಆಹಾರ ಬೇಕು ಅಂತ ಹೇಳಿಬಿಟ್ಟು ಹೆಚ್ಚು ಆಹಾರದ ಸಂಗ್ರಹಣೆಯ ಕಾರಣದಿಂದ ಹೆಚ್ಚು ಹೊತ್ತು ಕಾಡಿನಲ್ಲಿ ಈ ದಂಪತಿ ಪಾರಿವಾಳಗಳು ಅಲೆದಾಡಬೇಕಾಯಿತು. ಒನ್ ಅನ್ಫಾರ್ಚುನೇಟ್ ಡೇ, ಹೀಗೆ ಆಹಾರವನ್ನು ಹುಡುಕ್ತಾ ಆ ದಂಪತಿ ಪಾರಿವಾಳಗಳು ಅರಣ್ಯದಿಂದ ಬಹುದೂರಕ್ಕೆ ಹೋಗಿರುತ್ತವೆ. ಆ ಸಂದರ್ಭದಲ್ಲಿ ಆ ಕಾಡಿಗೆ ಒಬ್ಬ ಬೇಟೆಗಾರ ಬರ್ತಾನೆ, ಹಂಟರ್. ಹಿ ಕಮ್ಸ್ ದೇರ್. ಅವನು ಆಹಾರವನ್ನು ಹುಡುಕ್ತಾ ಬರ್ತಾನೆ, ಪ್ರಾಣಿ ಪಕ್ಷಿಗಳನ್ನು ಹುಡುಕಾಟ ಮಾಡ್ತಾ ಇರ್ತಾನೆ. ಬೇಟೆಯಾಡಬೇಕು, ಅವುಗಳನ್ನ ಹಿಡ್ಕೋಬೇಕು ಅಂತ, ಅದು ಅವನ ಕೆಲಸ. ಹೀಗೆ ಅವನು ಆಹಾರವನ್ನು ಹುಡುಕಾಡ್ತಾ ಅರಣ್ಯದಲ್ಲಿ ಓಡಾಡಬೇಕಾದ್ರೆ ಒಂದು ಮರದ ಕೆಳಗಡೆ ನಿಂತಿರ್ತಾನೆ, ಕತ್ತೆತ್ತಿ ಮೇಲೆ ನೋಡ್ತಾನೆ, ಅಲ್ಲಿ ಒಂದು ಗೂಡು ಕಾಣುತ್ತೆ, ಪಾರಿವಾಳದ ಗೂಡು ಕಾಣುತ್ತೆ. ಅವನ ಸಂಯೋಗ ಹೇಗಿತ್ತು ಅಂತಂದರೆ, ಅವನು ತಲೆ ಎತ್ತಿ ಆ ಗೂಡನ್ನು ನೋಡಿದಾಗ ಆ ಗೂಡಿನಿಂದ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಹೊರಗಡೆ ಬರ್ತಾ ಇರುವಂತಹ ಅನೇಕ ಮರಿಗಳನ್ನು ಆ ಬೇಟೆಗಾರ ನೋಡ್ತಾನೆ. ನಿಧಾನವಾಗಿ ಒಂದೊಂದೇ ಪುಟ್ಟ ಪುಟ್ಟ ಪಾರಿವಾಳ ಒಂದೊಂದೇ ಹೆಜ್ಜೆ ಇಟ್ಟು ಆ ಕೊಂಬೆ ಮೇಲೆ ನಿಧಾನವಾಗಿ ನಡ್ಕೊಂಬರುತ್ತವೆ, ಮತ್ತೆ ಹೆದರಿ ಗೂಡೊಳಗಡೆ ವಾಪಸ್ ಹೋಗತ್ವೆ. ಪೂರ್ತಿ ಧೈರ್ಯನೂ ಇಲ್ಲ, ಒಳಗಡೆನೇ ಇರಬೇಕು ಅಂತ ಆಸೆನೂ ಪಡ್ತಾ ಇಲ್ಲ. ಹೀಗೆ 2 ಹೆಜ್ಜೆ ಮುಂದೆ ಹಾಕೋದು, ಆ ಒಂದು ವಾತಾವರಣವನ್ನು ನೋಡಿ ಖುಷಿ ಪಡೋದು, ಕುಣಿದಾಡೋದು, ಹೀಗೆ ಮಾಡ್ತಾ ಇದೆ. ಅವುಗಳ ರೆಕ್ಕೆಯಲ್ಲಿ ಹೆಚ್ಚು ಶಕ್ತಿ ಇಲ್ಲ ಅನ್ನುವಂತಹದ್ದು ಈ ಬೇಟೆಗಾರನಿಗೆ ಗೊತ್ತಾಗತ್ತೆ. ಈ ಹಂಟರ್ ಅದನ್ನು ಗುರುತಿಸ್ತಾನೆ.
ಹೀಗಾದರೂ ಮಾಡಿ ನನಗೆ ಇಲ್ಲೇ ಆಹಾರ ಸಿಗಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿ ಆ ಪುಟ್ಟ ಪುಟ್ಟ ಮರಿಗಳಿಗೆ ಕೆಲವು ಕಾಳುಗಳ ಆಸೆಯನ್ನು ತೋರಿಸಿ ಒಂದು ಬಲೆಯನ್ನು ಬೀಸಿ ಆ ಬಲೆಯಲ್ಲಿ ಅವುಗಳನ್ನು ಕೆಡವುತ್ತಾನೆ. ಆ ಪುಟ್ಟ ಮರಿಗಳೆಲ್ಲ ಬಂದು ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಯಥಾ ಪ್ರಕಾರ ಆಹಾರ ಸಂಗ್ರಹಣೆಗಾಗಿ ಹೋಗಿದ್ದಂತಹ ಹೆಣ್ಣು ಪಾರಿವಾಳ ಸ್ವಲ್ಪ ಹೆಚ್ಚು ಆಹಾರವನ್ನು ಸಂಪಾದನೆ ಮಾಡಿಕೊಂಡು ಗೂಡಿಗೆ ಹಿಂತಿರುಗಿ ಬರುತ್ತೆ. ಗೂಡಿನ ಬಳಿ ಬಂದಾಗ ಸಾಮಾನ್ಯವಾಗಿ ಗೂಡತ್ರ ಬಂದ ತಕ್ಷಣ ಒಳಗಡೆ ಪುಟ್ಟ ಪುಟ್ಟ ಮಕ್ಕಳ ಹೆಜ್ಜೆಗಳು, ಸಪ್ಪಳಗಳು, ಅವುಗಳ ಗುಟುರ್ ಶಬ್ದ ಇವೆಲ್ಲ ಕೇಳಿಸ್ತಾ ಇದ್ವು. ಆದರೆ ಈ ದಿನ ಅಲ್ಲಿ ಆ ಯಾವ ಕಲರವ ಕೂಡ ಇಲ್ಲ, ಮರಿಗಳು ಕಾಣಿಸ್ತಾ ಇಲ್ಲ, ಹೆಜ್ಜೆಗಳ ಸಪ್ಪಳವಿಲ್ಲ, ಗುಟುರ್ ಶಬ್ದವಿಲ್ಲ. ಆಗ ತಾಯಿ ಪಾರಿವಾಳಕ್ಕೆ ಗಾಬರಿ ಆಗುತ್ತೆ. ಒಳಗಡೆ ಗೂಡಿನಲ್ಲಿ ಪುಟ್ಟ ಮರಿಗಳು ಕಾಣ್ತಾ ಇಲ್ಲ. ಹೊರಗಡೆ ಬಂದು ಅಕ್ಕಪಕ್ಕ ಎಲ್ಲ ನೋಡುತ್ತೆ, ಅಲ್ಲೆಲ್ಲೂ ಮರಿಗಳು ಕಾಣ್ತಾ ಇಲ್ಲ. ಆಗ ಸ್ವಲ್ಪ ದೂರದಲ್ಲಿ ಕತ್ತೆತ್ತಿ ನೋಡಿದಾಗ ಅಲ್ಲಿ ಒಬ್ಬ ಬೇಟೆಗಾರ ಒಂದು ಬಲೆಯನ್ನು ಹೆಣೆದಿರೋಂತಹದ್ದು, ಬಲೆಯನ್ನು ಬೀಸಿರುವಂತಹದ್ದು ಆ ಪಾರಿವಾಳಕ್ಕೆ ಕಾಣುತ್ತೆ. ಕಣ್ಣರಳಿಸಿ ನೋಡಿದಾಗ ಬಲೆಗಳ ಮಧ್ಯದಲ್ಲಿ ತನ್ನ ಪುಟ್ಟ ಮರಿಗಳನ್ನು ಈ ಹೆಣ್ಣು ಪಾರಿವಾಳ ಗುರುತಿಸುತ್ತೆ. ಸೊ ನೌ ದ ರಿಯಲ್ ವೇದಾಂತ ಸ್ಟಾರ್ಟ್ಸ್. ಕಪೋತಿ ಸ್ವಾತ್ಮ ಜಾನ್ವಿರ್ಕ್ಷ್ಯ ಬಾಲಕಾನ್ ಜಾಲ ಸಂವೃತ್ತಾನ್ ತಾನಭ್ಯದಾವತ್ ಕ್ರೋಶಂತಿ ಕ್ರೋಶತೋ ವೃಷ ದುಃಖಿತ. ಈ ಹಂಟರ್ ಬೇಡ ಅವನು ಬೀಸಿದ ಬಲೆಯಲ್ಲಿ ಈ ಪುಟ್ಟ ಮರಿಗಳು ಸಿಕ್ಕಾಕೊಂಡು ಬಹಳ ದುಃಖದಿಂದ ಕಿರ್ಚಾಡ್ತಾ ಇವೆ. ಅವು ಪುಟ್ಟ ಮರಿಗಳು ಕಣ್ಣೆದುರಿಗೆ ಬಲೆನಲ್ಲಿ ಸಿಕ್ಕಾಕೊಂಡು ಕಿರ್ಚಾಡ್ತಾ ಇರೋಂತಹದನ್ನ ನೋಡಿದ ಕಪೋತಿ, ಆ ಹೆಣ್ಣು ಪಾರಿವಾಳ ಬಹಳ ದುಃಖವನ್ನು ಅನುಭವಿಸುತ್ತೆ. ಆ ತಾಯಿ ಹೃದಯಕ್ಕೆ ಆದಂತಹ ನೋವು, ಆ ದುಃಖಕ್ಕೆ ಸೀಮೆನೇ ಇರಲಿಲ್ಲ. ಬಹಳ ವ್ಯಥೆ ಪಡೋದಕ್ಕೆ ಶುರು ಮಾಡುತ್ತೆ. ಎಸ್ಪೆಷಲಿ ಆ ಬಲೆಯಲ್ಲಿ ತನ್ನ ಮರಿಗಳು ಸಿಕ್ಕಾಕೊಂಡಿದೆ ಅನ್ನೋದು ಗೊತ್ತಾದಾಗ ಏನು ಮಾಡಬೇಕು ಮುಂದೆ ಎನ್ನುವಂತಹದ್ದು ಆ ತಾಯಿ ಪಾರಿವಾಳಕ್ಕೆ ಗೊತ್ತಾಗಲಿಲ್ಲ. ಮುಂದಿನ ಪರಿಣಾಮ ಏನಾಗಬಹುದು ಅನ್ನುವಂತಹ ಕಲ್ಪನೆ ಕೂಡ ಅದು ಮಾಡಲಾಗದೆ ಮರಿಗಳು ಎಲ್ಲಿದ್ವು ಆ ಜಾಗಕ್ಕೆ ಇದು ಕೂಡ ಹೆಜ್ಜೆ ಹಾಕ್ತಾ ಬಂದು ತಾನಾಗಿಯೇ ಎಫರ್ಟ್ಲೆಸ್ಲಿ ಬಲೆ ಒಳಗಡೆ ಈ ಹೆಣ್ಣು ಪಾರಿವಾಳ ಕೂಡ ಮರಿಗಳ ಆಸೆ, ಆ ಒಂದು ವ್ಯಾಮೋಹಕ್ಕೆ ಸಿಲುಕಿ ಆ ಬಲೆ ಒಳಗಡೆ ಈ ಕಪೋತಿ ಅಂತಂದರೆ ಹೆಣ್ಣು ಪಾರಿವಾಳ ಕೂಡ ಸಿಕ್ಕಾಕೊಳ್ಳುತ್ತೆ. ಸಾ ಕೃಸ್ನೇಹ ಗುಣಿತ ದೀನ ಚಿತ್ತ ಜಮಾಯಯ ಸ್ವಯಂ ಚ ಬದ್ಯತಾ ಶೀಚ ಬದ್ಧಾನ್ ಸಂಶತ್ಯಂತ ಪಸ್ಮೃತಿ. ಇದು ಭಗವಂತನ ಮಾಯೆಗೆ ಸಿಲುಕದೆ ಇರೋರು ಯಾರು ಅಂತ ನಾವು ಅನೇಕ ಪ್ರಶ್ನೆಗಳನ್ನು ಮಾಡ್ತೀವಿ. ಯಾರೇ ಆಗಲಿ ಭಗವಂತನ ಈ ಒಂದು ಮಾಯೆಗೆ ಸಿಕ್ಕಾಕೋತಾನೆ. ಆ ಮಾಯೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಪರಿಸ್ಥಿತಿ ಆಯಿತು. ಮಾಯೆ ಎನ್ನುವಂತಹದ್ದು ಯಾರನ್ನೂ ಬಿಡೋದಿಲ್ಲ. ಭಗವಂತನ ಮಾಯೆಯಿಂದ ಅವರ ಚಿತ್ತ ಅತ್ಯಂತ ದೀನ ಮತ್ತು ದುಃಖ ಸ್ಥಿತಿಯನ್ನು ತಲುಪಿರುತ್ತೆ. ಆ ಪಾರಿವಾಳದ ಸ್ಮೃತಿ ಲುಪ್ತವಾಗಿತ್ತು. ಬಂಧನ ಅಂತ ಹೇಳಿದಾಗ ಬಂಧನಕ್ಕೆ ಅನೇಕ ಕಾರಣಗಳಿರುತ್ತೆ. ಈ ರೀತಿನಲ್ಲೇ ಬಂಧನ ಆಗತ್ತೆ ಅಂತ ಏನಿಲ್ಲ. ಗುಣ ಅಂತ ಹೇಳಿದಾಗ 3 ಗುಣಗಳು: ಸತ್ವ, ರಜೋಗುಣ, ತಮೋಗುಣ. ತಮೋಗುಣಕ್ಕಿಂತ ರಜೋಗುಣ ಉತ್ತಮ,
ರಜೋಗುಣಕ್ಕಿಂತ ಸತ್ವಗುಣ ಉತ್ತಮ ಅಂತ ಹೇಳ್ತಾರೆ. ಆದರೆ ಸಾತ್ವಿಕ ಅನ್ನುವಂತಹದ್ದು ಕೂಡ ನಮ್ಮನ್ನು ಬಂಧಿಸುತ್ತೆ. ಸತ್ವಗುಣ ಕೂಡ ನಮ್ಮ ಬಂಧನಕ್ಕೆ ಕಾರಣವಾಗತ್ತೆ. ಬಿಕಾಸ್ ಮುಕ್ತತೆ ಅಂತ ನಾವೇನು ಹೇಳ್ತೀವಿ, ಆ ಮುಕ್ತತೆ ಅಂತಂದರೆ ಅದು ಬಂಧನವನ್ನು ದಾಟಿರೋಂತಹ ಅವಸ್ಥೆ. ಬಂಧನವನ್ನು ದಾಟಿರೋಂತಹ ಅವಸ್ಥೆ ಅಂತಂದರೆ ಅಲ್ಲಿ ಯಾವ ಗುಣಗಳು ಕೂಡ ಇರಬಾರ್ದು. ಎಲ್ಲ ಗುಣಗಳನ್ನು ದಾಟಿ ಮುಂದೆ ಬಂದಿರೋಂತಹ ಒಂದು ಅವಸ್ಥೆ. ಇಂತಹ ಅವಸ್ಥೆಗೆ ಬರಬೇಕು ಅಂತಂದರೆ ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಕಳ್ಕೊಂಡಿರಬೇಕು. ಯಾವುದರಲ್ಲಿಯೂ ಆಸಕ್ತಿಯನ್ನು ತೋರಿಸಬಾರ್ದು. ಯಾವುದರಲ್ಲಿಯೂ ಇಂತಹದ್ದು ನನಗೆ ಬೇಕು ಅನ್ನುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಬಾರ್ದು. ನನಗೆ ಇಂತಹದರ ಕೊರತೆ ಇದೆ ಅನ್ನುವ ಅನುಭವ ಹತ್ತಿರ ಸುಳಿಯದಂತೆ ಇರಬೇಕಾಗತ್ತೆ. ದೆನ್ ಓನ್ಲಿ ಒನ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಮುಕ್ತ ಭಾವ. ಇಟ್ ಈಸ್ ದಿ ಟ್ರೂತ್. ಇದು ಹೇಗೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ. ಮುಕ್ತತೆಯ ಅನುಭವ ಬೇಕು ಅಂತಂದ್ರೆ ಇವೆಲ್ಲವನ್ನು ನಾವು ದಾಟಿ ಮುಂದೆ ಬರಬೇಕು. ಇಲ್ಲ ಅಂತಂದರೆ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಲಿಬರೇಷನ್. ಮುಕ್ತಿ ಬೇಕು ಅಂತಂದರೆ ಬಂಧನವನ್ನು ಕಳಚಿ ಹಾಕಬೇಕು. ಬಂಧನದಿಂದ ಹೊರಬರಬೇಕು ಅಂತಂದರೆ 3 ಗುಣಗಳನ್ನು ದಾಟಿ ಮುಂದೆ ಬರಬೇಕು. ಸೊ ಅದರಿಂದ ಗುಣ ಅನ್ನುವಂತಹದ್ದು ಅದು ಯಾವುದೇ ಆಗಿರಲಿ, ತಮೋ ಗುಣ, ರಜೋಗುಣ, ಸತ್ವಗುಣ, ಯಾವುದೇ ಗುಣ ಆದರೂ ಕೂಡ ಆ ಗುಣ ಅನ್ನುವಂತಹದ್ದು ನಮ್ಮನ್ನು ಬಂಧಿಸುತ್ತೆ. ಸೊ ಮುಕ್ತತೆಯ ಅನುಭವ ಬೇಕು ಅಂತಂದರೆ ಈ ಗುಣಗಳನ್ನು ದಾಟಿದ ಅವಸ್ಥೆಗೆ ನಾವು ಬರಬೇಕಾಗತ್ತೆ. ಇಲ್ಲಿ ತಾಯಿ ಪಾರಿವಾಳ ಸಂಸಾರದಲ್ಲಿ ಮುಳುಗಿದ್ರಿಂದ ಗಂಡ, ಮನೆ, ಮಕ್ಕಳು ಅಂತ ಹೇಳಿ ಆ ಎಲ್ಲವುಗಳಲ್ಲಿ ತನ್ನ ಆಸಕ್ತಿಯನ್ನು ಬೆಳೆಸ್ಕೊಂಡಿತ್ತು. ಇದು ನನ್ನ ಪ್ರಪಂಚ, ಇದು ನನ್ನ ಗೂಡು, ಇದು ನನ್ನ ಗಂಡ, ಇದು ನನ್ನ ಮಕ್ಕಳು, ಇದು ನನ್ನ ಜೀವನ. ಹೀಗೆ ಆ ಎಲ್ಲದರಲ್ಲಿಯೂ ನಾನು, ನನ್ನದು, ನಾನು, ನನ್ನದು ಅನ್ನೋದನ್ನು ಅದು ಬೆರೆಸ್ಕೊಂಡಿತ್ತು. ಆದರೆ ಈಗ ಬೇಡನ ಬಲೆಯಲ್ಲಿ ಸಿಕ್ಕಿಬಿದ್ದಂತಹ ಮರಿಗಳು ಅದನ್ನು ನೋಡಿದ ಮೇಲೆ ಗೊತ್ತಾಗ್ತಾ ಇದೆ, ಮರಿಗಳ ಮೇಲಿನ ಸ್ನೇಹ, ಪ್ರೀತಿ, ಮೋಹ ಅನ್ನುವಂತಹದ್ದು, ಆ ಮೋಹದ ಪಾಶ ನನ್ನನ್ನು ಕೂಡ ಬಂಧನದಲ್ಲಿ ಸಿಲುಕುವಂತೆ ಮಾಡಿತು. ಸೊ ತನ್ನ ಮರಿಗಳಿಗೆ ಈ ಗತಿ ಬಂದಿದೆ ಅಂತಂದಾಗ ಅದು ತನ್ನ ಸ್ಮೃತಿಯನ್ನು ಕಳ್ಕೊತು. ನಾನು ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಎಚ್ಚರವನ್ನು ಕಳೆದುಕೊಂಡಂತಹ ಸ್ಥಿತಿಯನ್ನು ಅದು ತಲುಪಿತು. ಮುಖ್ಯವಾಗಿ ಆ ಸಮಯದಲ್ಲಿ ಆ ಹೆಣ್ಣು ಪಾರಿವಾಳಕ್ಕೆ ನಾನೀಗ ಹೋಗಿ ಮರಿ ಪಾರಿವಾಳಗಳನ್ನು ತಲುಪಬೇಕು, ಅಷ್ಟು ಮಾತ್ರ ಅದರ ಮನಸ್ಸಿನಲ್ಲಿ ಬಂದಂತಹ ಭಾವ. ಆದರೆ ಈಗಾಗಲೇ ಆ ಮರಿಗಳು ಬೇಡ ಬೀಸಿದ ಬಲೆಯಲ್ಲಿ ಸಿಕ್ಕು ಬಿದ್ದಿದೆ. ಒಂದು ವೇಳೆ ಮರಿಗಳ ಕಾರಣದಿಂದ, ಮರಿಗಳ ಮೇಲಿನ ಮೋಹದಿಂದ ಮರಿಗಳು ನನಗೆ ಬೇಕು ಅಂತ ಹೇಳಿ ನಾನು ಕೂಡ ಹೋದರೆ ನಾನು ಕೂಡ ಆ ಬಲೆಯಲ್ಲಿ ಸಿಕ್ಕಾಕೋತೀನಿ ಅನ್ನುವ ಎಚ್ಚರವನ್ನು ಕಳೆದುಕೊಂಡ ಸ್ಥಿತಿಯನ್ನು ಅದು ತಲುಪಿತ್ತು. ಸೊ ತನ್ನ ಮರಿಗಳಿಗೆ ಈ ಗತಿ ಬಂದಿದೆ ಅಂತಂದಾಗ ತನ್ನ ಸ್ಮೃತಿಯನ್ನು ಅದು ಕಳ್ಕೊಳ್ಳುತ್ತೆ. ಕೇವಲ ಈಗ ನಾನು ಮರಿಗಳನ್ನು ಹೋಗಿ ತಲುಪಬೇಕು ಅನ್ನುವ ತವಕದಿಂದ ತಾನು ಕೂಡ ಆ ಬೇಡ ಬೀಸಿದ ಬಲೆಯಲ್ಲಿ ಅನಾಯಾಸವಾಗಿ, ಬೇಡನ ಯಾವ ಎಫರ್ಟ್ಸು ಇಲ್ಲ ಅಲ್ಲಿ, ತಾನು ಬೀಸಿದ ಬಲೆಗೆ ಮೊದಲು ಪುಟ್ಟ ಮರಿಗಳು, ನಂತರ ತಾಯಿ ಪಾರಿವಾಳ ಕೂಡ ಅನಾಯಾಸವಾಗಿ ಬಂದು ಅಲ್ಲಿ ಸಿಕ್ಕಾಕೊಳ್ಳುತ್ತೆ. And this is called Vidhi and Maya. Kapotaschatmajan Baddan Atmanopya Dikan Priyan Bharyam Chatma Samam Dhino
ವಿಲಾಲಾಪತಿ ದುಃಖಿತ. ಈಗ ಗಂಡು ಪಾರಿವಾಳ, ಹೆಡ್ ಆಫ್ ದ ಫ್ಯಾಮಿಲಿ, ಆ ಗಂಡು ಪಾರಿವಾಳ ಕೂಡ ಆಹಾರವನ್ನು ಸಂಗ್ರಹಣೆ ಮಾಡಿ ತನ್ನ ಗೂಡಿನ ಬಳಿಗೆ ಬರುತ್ತೆ. ಗೂಡಿನ ಬಳಿಗೆ ಬಂದಾಗ ಅಲ್ಲಿ ಯಾರೊಬ್ಬರೂ ಇಲ್ಲ, ಪುಟ್ಟ ಮರಿಗಳಿಲ್ಲ, ಪ್ರಿಯ ಸಖಿ ಇಲ್ಲ, ಯಾರೂ ಇಲ್ಲ. ಮನೆಯಲ್ಲಿ ಯಾರೊಬ್ಬರೂ ಇರೋಂತಹ ಸುಳಿವಿಲ್ಲ. ಗೂಡಿನಿಂದ ಸ್ವಲ್ಪ ದೂರ ಬಂದು ಆ ಗಂಡು ಪಾರಿವಾಳ ನೋಡುತ್ತೆ. ಅಲ್ಲಿ ಕಂಡಂತಹ ದೃಶ್ಯ ಆ ಪಾರಿವಾಳದ ಕರುಳು ಹಿಂಡಿದಂತೆ ಆಗುತ್ತೆ. ಯಾಕೆ ಅಂತಂದರೆ ತನ್ನ ಕಣ್ಣೆದುರಿಗೆ ಪ್ರಾಣಕ್ಕಿಂತ ಪ್ರಿಯವಾದ ಮರಿಗಳು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿದ್ದಿವೆ ಮತ್ತು ಪ್ರಿಯ ಸಖಿ ಹೆಂಡತಿ ಅವಳು ಕೂಡ ಮರಿಗಳ ಜೊತೆಯಲ್ಲಿ ಅದೇ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಗಂಡು ಪಾರಿವಾಳದ ಸ್ಥಿತಿ ಅತ್ಯಂತ ಶೋಚನೀಯ ಮತ್ತು ದಯಾನೀಯ. ಅದು ಮತ್ತಷ್ಟು ಯೋಚಿಸುತ್ತೆ. ಅಹೋಮೇ ಪಶ್ಯುತಾಪಾಯ ಮಲ್ಪ ಪುಣ್ಯಸ್ಯ ದುರ್ಮತೇಹೇ ಅತೃಪ್ತಾಸ್ಯ ಕೃತಾರ್ಥಸ್ಯ ಗೃಹಸ್ಥೈ ವರ್ಗಿಕೋ ಹತಃ. ಆ ಗಂಡು ಪಾರಿವಾಳ ಯೋಚನೆ ಮಾಡುತ್ತೆ, ಏನಪ್ಪ ಏನಾಯಿತು ಈಗ ನನ್ನ ಪರಿಸ್ಥಿತಿ, ಎಷ್ಟು ನಿರ್ಭಾಗ್ಯನಾಗಿ ನಾನು ಹೋದೆ, ಇಲ್ಲಿಯವರೆಗೆ ಎಷ್ಟು ಸಂತೋಷವಾಗಿದ್ದೆ ನಾನು, ನನ್ನ ಸಂಸಾರ, ನನ್ನ ಮನೆ, ನನ್ನ ಗೂಡು, ಹೀಗೆ ನನ್ನದೇ ಲೋಕವನ್ನು ಮಾಡಿಕೊಂಡು ಅಲ್ಲಿ ವಿಹರಿಸ್ತಾ ಇದ್ದೆ, ಎಷ್ಟು ಆನಂದದಿಂದ ಇದ್ದೆ. ಏಕಾಏಕಿ ಇಂತಹ ಪರಿಸ್ಥಿತಿಗೆ ನಾನು ಬಂದೆ, ಎಷ್ಟು ಶೋಚನೀಯ ಇದು, ಎಷ್ಟು ನಿರ್ಭಾಗ್ಯ ನಾನು. ನನ್ನ ಬುದ್ಧಿ ದುರ್ಮತಿಯಿಂದ ಕೂಡ್ತು. ಯಾಕೆ ಅಂತಂದರೆ ನಾನು ಯಾವುದೆಲ್ಲವನ್ನ ಸತ್ಯ ಅಂತ ನಂಬಿದ್ದೆ, ಆ ಸತ್ಯವೆಲ್ಲ ನಾಶವಾಗಿ ಹೋಯಿತು. ಸತ್ಯಕ್ಕೆ ನಾಶ ಇಲ್ಲ, ಆದರೆ ನಾನು ನಂಬಿದಂತಹ ಸತ್ಯ ನಾಶವಾಯಿತು ಅಂತಂದರೆ ನಾನು ನಂಬಿದ್ದು ಸತ್ಯವಲ್ಲ. ಏಕೆಂದರೆ ಇಷ್ಟೆಲ್ಲ ನನ್ನ ಕಣ್ಣೆದುರಿಗೆ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ನನಗೆ ನನ್ನ ಆಸೆ ಬಯಕೆಗಳು ಮತ್ತೆ ಮತ್ತೆ ಹುಟ್ಟುತ್ತಾನೆ ಇದೆ. ನನ್ನಲ್ಲಿರುವಂತಹ ಕೊರತೆ ಯಾವುದು ಅಂತ ತಿಳಿಯುವುದರೊಳಗೆ ನನ್ನ ಧರ್ಮ, ಅರ್ಥ ಹಾಗೂ ಕಾಮ ಇವುಗಳ ಮೂಲ ಈ ಸಂಸಾರದ ಕಾರಣದಿಂದ ನನ್ನ ಗೃಹಸ್ಥಾಶ್ರಮ ನಾಶವಾಗಿ ಹೋಯಿತು. ದಟ್ ಮೀನ್ಸ್ ನಾನು ಬಹಳ ಸ್ವಾರ್ಥತೆಯಿಂದ ಜೀವನವನ್ನು ಪರಿಪಾಲಿಸಿದೆ. ಇದು ನನ್ನ ಗೂಡು, ಇದು ನನ್ನ ಮನೆ, ಇದು ನನ್ನ ಹೆಂಡತಿ, ಇವರೆಲ್ಲ ನನ್ನ ಮಕ್ಕಳು ಅಂತ ಹೇಳಿ ಆ ಒಂದು ಸಂಸಾರಕ್ಕೆ ನಾನು ಅಂಟ್ಕೊಂಡ್ಬಿಟ್ಟೆ. ನನ್ನ ಬದುಕಿನ ಉದ್ದೇಶವನ್ನು ನಾನು ಮರೆತೆ. ನಾನು ಯಾರು, ನಾನು ಏನು ಮಾಡಬೇಕಾಗಿತ್ತು, ನಾನು ಏನು ಮಾಡ್ತಾ ಇದ್ದೀನಿ, ಇದು ಯಾವುದ್ರ ಮೇಲೆ ಕೂಡ ನಾನು ನಿಗಾ ವಹಿಸಲಿಲ್ಲ. ನನ್ನ ಪರಿಸ್ಥಿತಿ ಈ ರೀತಿ ಆಗೋಯ್ತು. ಸಂಸಾರದ ಕಾರಣದಿಂದ ಧರ್ಮ, ಅರ್ಥ, ಕಾಮ ಇವೆಲ್ಲ ನಾಶವಾಗಿ ಹೋಯಿತು. ನನ್ನನ್ನೇ ನಂಬಿಕೊಂಡಿದ್ದಂತಹ ನನ್ನ ಪ್ರಾಣವಲ್ಲವೇ ನನ್ನ ಹೆಂಡತಿ ನನ್ನನ್ನು ತನ್ನ ಇಷ್ಟದೈವ ಅಂತ ಅವಳು ನಂಬಿದ್ಲು. ನನ್ನ ಪ್ರತಿಯೊಂದು ಮಾತುಗಳನ್ನು ಅವಳು ನಡೆಸ್ಕೊಡ್ತಾ ಇದ್ಲು. ಸಂಸಾರದಲ್ಲಿ ನಾನು ಇಷ್ಟಪಟ್ಟಂತೆ ಅವಳು ನಡ್ಕೋತಾ ಇದ್ಲು. ನನಗೆ ಯೋಗ್ಯವಾದ ಪತ್ನಿಯಾಗಿದ್ಲು. ಆದರೆ ಅವಳು ಏನು ಮಾಡಿದ್ಲು, ನನ್ನನ್ನು ಬಿಟ್ಟು ಹೋದ್ಲು. ಮರಿಗಳ ವ್ಯಾಮೋಹದ ಮೇಲಿನ ಕಾರಣದಿಂದ ಅನಾಯಾಸವಾಗಿ ಹೋಗಿ ಅವಳು ಆ ಬಲೆನಲ್ಲಿ ಸಿಕ್ಕಾಕೊಂಡ್ಬಿಟ್ಲು. ಅವಳು ಮಾಡಿದ್ದಾದರೂ ಏನು, ಮರಿಗಳನ್ನು ಹೋಗಿ ತಲುಪಬೇಕು ಅಂತ ಹೋಗಿ ಅವಳು ಬಲೆನಲ್ಲಿ ಸಿಕ್ಕಾಕೊಂಡಿದ್ದೆವು. ಅದು ದೊಡ್ಡ ವಿಚಾರ ಅಲ್ಲ. ಯಾಕೆ ಅಂತಂದರೆ ನನ್ನನ್ನು ಈಗ ಈ ಪರಿಸ್ಥಿತಿಯಲ್ಲಿ ಈ ಮನೆಯಲ್ಲಿ ಅವಳು ಏಕಾಂಗಿಯಾಗಿ ಬಿಟ್ಟು ಹೋಗಿದ್ದಾಳೆ. ನಾನು ಅವಳನ್ನ ನಂಬಿದ್ದೆ, ಆದರೆ ಅವಳು ಮಾಡಿದ್ದಾದರೂ ಏನು.
ನನ್ನ ಪುಟ್ಟ ಪುಟ್ಟ ಮರಿಗಳು, ಅವುಗಳಿಗೂ ಈ ಪ್ರಪಂಚ ಇನ್ನೂ ಅರ್ಥವಾಗೇ ಇರಲಿಲ್ಲ. ಏನೂ ತಿಳಿಯದ ಈ ಅಬೋಧ ಮರಿಗಳನ್ನು ಕಟ್ಟಿಕೊಂಡು ಅವಳು ತಾನಾಗಿಯೇ ಹೋಗಿ ಆ ಒಂದು ಸಾವಿಗೆ ಸಿಲುಕಿದಾಳೆ. ಈಗ ನನ್ನ ಪಾಲಿಗೆ ಮರಿಗಳಿಲ್ಲ. ಪ್ರಾಣವಲ್ಲವೇ ನನ್ನ ಹೆಂಡತಿ ಕೂಡ ಈಗ ನನ್ನ ಬಳಿ ಇಲ್ಲ. ಅವರೆಲ್ಲರನ್ನೂ ನಾನು ನನ್ನ ಸರ್ವಸ್ವ ಅಂತ ತಿಳಿದಿದ್ದೆ. ಈಗ ಎಲ್ಲವೂ ಶೂನ್ಯ. ಯಾರೂ ಇಲ್ಲದ ಈ ಸಂಸಾರದಲ್ಲಿ, ಈ ನನ್ನ ಮನೆಯಲ್ಲಿ ನಾನು ತಾನೇ ಏನು ಮಾಡಲಿ? ನನಗೆ ಇಲ್ಲಿ ಇನ್ನೇನು ಕೆಲಸ ಇದೆ? ನಾನು ದೀನನಾಗಿ ಹೋದೆ. ಊಹಿಸಿಕೊಳ್ಳಲು ಸಾಧ್ಯವಾಗದಂತಹ ನನ್ನ ವಿದುರ ಜೀವನ ಈಗ ಬಹಳ ದುಃಖಮಯವಾಗಿ ಹೋಗಿದೆ. ನನ್ನ ಬದುಕಿನಲ್ಲಿ ಈಗ ಅರ್ಥ ಇಲ್ಲ. ಅರ್ಥವಿಲ್ಲದ ಬದುಕು ಮಾಡೋದಕ್ಕಿಂತ ನನ್ನ ಪುಟ್ಟ ಮರಿಗಳು ಹಾಗೂ ನನ್ನ ಪ್ರಾಣವಲ್ಲವೇ, ಅವರ ಜೊತೆಯಲ್ಲಿ ನಾನು ಕೂಡ ಹೋಗಿ ಅವರನ್ನೇ ಸೇರ್ತೀನಿ. ಅವಧೂತ ಗುರು ಈ ಕಂಟಿನ್ಯೂಸ್ ಹೇಳ್ತಾರೆ, ಹೇ ರಾಜ ಯದು, ಅವಿವೇಕಿಯಾದ ಈ ಕಪೋತ ಹೀಗೆ ಒಂದು ಕೆಟ್ಟ ನಿರ್ಧಾರವನ್ನು ತಗೋತು. ಬದುಕು ಮತ್ತು ಜೀವನದ ನಿಜವಾದ ಅರ್ಥವನ್ನ ಗ್ರಹಿಸದ ಅವಿವೇಕಿ ಅದು. ತನ್ನ ಕಣ್ಣೆದುರಿಗೆ ಆ ಬೇಟೆಗಾರ ಬೀಸಿದ ಬಲೆಯಲ್ಲಿ ಆ ಪುಟ್ಟ ಮರಿಗಳು, ಅವುಗಳಾದರೂ ಅಬೋಧ. ಅವುಗಳಿಗೆ ಪ್ರಪಂಚವನ್ನು ತಿಳ್ಕೊಳ್ಳುವಂತಹ ಯೋಗ್ಯತೆಯೇ ಇರಲಿಲ್ಲ. ಆ ಪುಟ್ಟ ಮರಿಗಳು ಕಾಳಿನ ಆಸೆಯಿಂದ ಆ ಬಲೆನಲ್ಲಿ ಸಿಕ್ಕಾಕೊಂಡ್ವು. ಅದೇ ರೀತಿ ಆ ಮರಿಗಳನ್ನು ಹೋಗಿ ಸೇರಬೇಕು ಅಂತ ಹೇಳಿ ಆ ತಾಯಿ, ಅವಳು ಕೂಡ ಮರಿಗಳನ್ನು ರಕ್ಷಿಸಲು ಸಾಧ್ಯವಾಗದ ಕಾರಣ ತಾನಾಗಿಯೇ ಹೋಗಿ ಆ ಬೇಟೆಗಾರನ ಬಲೆನಲ್ಲಿ ಅವಳು ಕೂಡ ಸಿಕ್ಕಿಬಿದ್ಲು. ಇಲ್ಲಿ ಎಲ್ಲೂ ಕೂಡ ಬೇಡನ ಬಲೆಯಲ್ಲಿ ಎಲ್ಲರೂ ಕೂಡ ಈಗ ಸಿಕ್ಕಾಕೊಂಡು ನರಳ್ತಾ ಇದ್ದಾರೆ. ಮತ್ತು ಈಗ ನನ್ನ ಬದುಕಿನಲ್ಲಿ ನನಗೆ ಅರ್ಥ ಏನು ಅನ್ನೋದು ಆಗ್ತಾ ಇಲ್ಲ. ನನಗೆ ನನ್ನ ಬದುಕಿನಲ್ಲಿ ಅರ್ಥವೇ ಇಲ್ಲ. ಇಷ್ಟೆಲ್ಲ ನೋಡಿದ ಮೇಲೆ ನಾನು ಕೂಡ ಈಗ ಹೋಗಿ ಅವ್ರನ್ನೇ ಸೇರ್ಕೋತೀನಿ, ನನಗೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ ಅಂತ ಹೇಳಿ, ನಂತರದ ಕ್ಷಣದಲ್ಲಿ ಆ ಗಂಡು ಪಾರಿವಾಳ ಕೂಡ ಹೋಗಿ ಆ ಒಬ್ಬ ಬೇಟೆಗಾರ ಅವನು ಕೆಡವಿದ ಬಲೆನಲ್ಲಿ ಅನಾಯಾಸವಾಗಿ ಆ ಗಂಡು ಪಾರಿವಾಳ, ಒಟ್ಟಿನಲ್ಲಿ ಇಡೀ ಸಂಸಾರ ಆ ಬಲೆನಲ್ಲಿ ಸಿಕ್ಕಾಕೊಳತ್ತು. ಅವಧೂತರು ಹೇಳ್ತಾರೆ, ಹೇ ರಾಜ, ಆ ಬೇಟೆಗಾರ ಬಹಳ ಕ್ರೂರಿ. ತಾನು ಬೀಸಿದ ಬಲೆನಲ್ಲಿ ಪುಟ್ಟ ಮರಿಗಳು ಕಾಳಿನ ಆಸೆಗಾಗಿ ಬಂದು ಸಿಲುಕಿದಾಗ ಅವನ ಮನಸ್ಸು ಕರಗಲಿಲ್ಲ. ಕೂತ್ಕೊಂಡು ನೋಡ್ತಾ ಇದ್ದ. ಪುಟ್ಟ ಮರಿಗಳಿಗೆ ದೂರದಿಂದ ಕಾಳನ್ನು ತೋರಿಸ್ತಾನೆ. ಕಾಳಿನ ಮೇಲಿನ ಆಸೆಯಿಂದ ಆ ಮರಿಗಳು ಬಂದು ಬಲೆನಲ್ಲಿ ಬಿದ್ದುವು. ಬಲೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಮರಿಗಳ ಮೇಲಿನ ವ್ಯಾಮೋಹದಿಂದ ತಾಯಿ ಪಾರಿವಾಳ ಅವಳು ಕೂಡ ಬಂದು ಅನಾಯಾಸವಾಗಿ ಅದೇ ಬಲೆನಲ್ಲಿ ಅವಳು ಸಿಕ್ಕಾಕೋತಾಳೆ. ಅದನ್ನು ಕೂಡ ಈ ಕ್ರೂರಿ ನೋಡ್ತಾ ಕೂತಿದ್ದಾನೆ. ಕೊನೆಗೆ ಸಂಸಾರಕ್ಕೆ ಅಂಟಿಕೊಂಡಂತಹ ಪತಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಇರಲಾರದ ಕಾರಣದಿಂದ ಅವನು ಕೂಡ ಬಂದು ಅದೇ ಬಲೆನಲ್ಲಿ ಸಿಕ್ಕಿಬಿದ್ದ. ಗೃಹಸ್ಥಾಶ್ರಮಿ ಪಾರಿವಾಳ ಹಾಗೂ ಪೂರ್ಣ ಸಂಸಾರ ಅನಾಯಾಸವಾಗಿ ಸಿಕ್ಕಿಬಿದ್ದ ಕಾರಣ ಬಹಳ ಸಂತೋಷದಿಂದ ಬಲೆಯ ಸಹಿತ ಆ ಎಲ್ಲ ಪಾರಿವಾಳಗಳನ್ನು ಆ ಬೇಟೆಗಾರ ಎತ್ಕೊಂಡು ಹೋದ. ಈ ಒಂದು ಪಾರಿವಾಳದ ಕಥೆಯ ಮುಖ್ಯ ಸಾರ ಏನು ಅಂತಂದರೆ, ಏವಂ ಕುಟುಂಬಿ ಶಾಂತಾತ್ಮ ದ್ವಂದ್ವಾರಾಮ ಪತಿ ತ್ರಿವತ್ ಪುಷ್ಣನ್ ಕುಟುಂಬಂ ಕೃಪಣಃ ಸಾನುಬಂಧೋ ವಸೀದತಿ. ಪಾರಿವಾಳಕ್ಕೆ ಯಾವ ಗತಿ ಆಗಿದೆ, ಅದು ಯಾರೇ ಆಗಲಿ,
ಒಬ್ಬ ಗೃಹಸ್ಥನಾದವನು ಸದಾಕಾಲ ವಿಷಯಗಳಲ್ಲಿ ಸುಖವನ್ನು ಅರಸ್ತಾ ಇದ್ದರೆ ಆ ಸುಖಕ್ಕಾಗಿ ಜಗತ್ತಿನಲ್ಲಿ ಓಡಾಡ್ತಾ ಇರ್ತಾನೆ. ಆಗ ಚಿತ್ತ ಚಂಚಲವಾಗತ್ತೆ. ಯಾವಾಗಲೂ ಸಂಸಾರವನ್ನು ಸಾಕಿ ಸಲುಹಿ ಪೋಷಿಸುವುದರಲ್ಲಿಯೇ ಅವನು ಹೆಚ್ಚು ಶ್ರಮವನ್ನು ಹಾಕ್ತಾನೆ. ಬಿಕಾಸ್ ಫಾರ್ ಹಿಮ್ ದಟ್ ಸಂಸಾರ ಈಸ್ ಎವ್ರಿಥಿಂಗ್. ಅವನೆಲ್ಲ ಕರ್ಮಗಳು ಕೂಡ ಆ ಸಂಸಾರದ ಸುತ್ತನೇ ತಿರುಗ್ತಾ ಇರುತ್ತೆ. ಪಾರಿವಾಳ ದಂಪತಿಯ ದೀನ ಅವಸ್ಥೆಯನ್ನು ಇಂತಹ ಒಬ್ಬ ಗೃಹಸ್ಥ ಕೂಡ ಹೊಂದುತ್ತಾನೆ. ವಾಟ್ ಈಸ್ ದ ಎಫೆಕ್ಟ್? ಕೊನೆಗೆ ಪರಿವಾರ ಸಮೇತ ಆ ಪಾರಿವಾಳಗಳು ಹೋಗಿ ಹೇಗೆ ಆ ಬೇಟೆಗಾರನ ಬಲೆನಲ್ಲಿ ಸಿಕ್ಕಿ ಬೀಳುತ್ತೋ ಆ ರೀತಿಯಲ್ಲಿ ಸಂಸಾರವನ್ನು ನಂಬಿದಂತಹ ಒಬ್ಬ ಮೂರ್ಖ ಅವನ ಜೀವನ ಕೂಡ ಅದೇ ರೀತಿ ಆಗತ್ತೆ. ಆದರೆ ಅದು ಪಾರಿವಾಳ. ಆದರೆ ಮನುಷ್ಯನಾದವನು ಕೂಡ ಪೂರ್ಣತ್ವವನ್ನು ಅನುಭವಿಸದೆ ಇಂತಹ ಕೃತ್ಯವನ್ನು ಎಸಗ್ತಾ ಇದ್ದಾನೆ. ಆದರೆ ಮನುಷ್ಯ ಅಂತಂದ ಮೇಲೆ ಪೂರ್ಣತ್ವವನ್ನು ಅನುಭವಿಸಬೇಕು ಅನ್ನುವಂತಹದ್ದು ಬದುಕಿನ ಮುಖ್ಯ ಉದ್ದೇಶ. ಮನುಷ್ಯನಾಗಿ ಅವನಿಗೆ ಜನ್ಮ ಸಿಕ್ಕಿರೋಂತಹದ್ದೇ ಈ ಒಂದು ಉದ್ದೇಶವನ್ನು ಅವನು ಈಡೇರಿಸಿಕೊಳ್ಳಿ. ಯಾಕೆ ಅಂತಂದರೆ ಜೀವ ಜಂತು ಅಂತ ಹೇಳಿದಾಗ ಬೇರೆ ಎಲ್ಲ ಜನ್ಮಗಳಿಗೆ ಹೋಲಿಸಿದರೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಇಟ್ ಈಸ್ ವೆರಿ ಗ್ರೇಟ್. ಜಂತೂನಾಂ ನರಜನ್ಮ ಶ್ರೇಷ್ಠ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.